ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ, ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಸೃಷ್ಟಿಯ ಕತೆ ಗುಪ್ತ ಸಿದ್ಧಾಂತ ಮತ್ತು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಎನ್ನುವಂತಹ ಒಂದು ಶೀರ್ಷಿಕೆಯ ಅಡಿಯಲ್ಲಿ ಸರಣಿ ಉಪನ್ಯಾಸವನ್ನು ಪ್ರಾರಂಭ ಮಾಡಿ ಹಲವು ಉಪನ್ಯಾಸಗಳನ್ನು ನಿಮಗೆ ನೀಡಿದ್ದೇನೆ. ಇಂದು ಅದರ ಮುಂದುವರಿದ ಭಾಗ. ಸೃಷ್ಟಿ ಎನ್ನುವುದು ಒಂದು ಅದ್ಭುತವಾದಂತಹ ವಿದ್ಯಮಾನ. ವಿಜ್ಞಾನಿಗಳಿಗೂ, ದಾರ್ಶನಿಕರಿಗೂ, ಚಿಂತಕರಿಗೂ, ಅಧ್ಯಾತ್ಮ ವ್ಯಕ್ತಿಗಳಿಗೂ ಬಹಳ ಕುತೂಹಲವನ್ನು ಉಂಟು ಮಾಡುವ ಆಸಕ್ತಿಕರವಾದಂತಹ ವಿಷಯ. ಈ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ವಿಜ್ಞಾನ ತನ್ನ ಸಂಶೋಧನೆಗಳ ಮೂಲಕ ಹಲವಾರು ವಿಷಯ ವಿಚಾರಗಳನ್ನು ಜಗತ್ತಿಗೆ ಹಂಚಿಕೊಂಡಿದೆ. ಹಾಗೆ ನಮ್ಮ ಧರ್ಮ ಗ್ರಂಥಗಳು ಸಹ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿವೆ. ನಮ್ಮ ಋಗ್ವೇದದಲ್ಲಿ ನಾಸದೀಯ ಸೂಕ್ತ ಅಂತ ಒಂದು ಸೂಕ್ತ ಬರುತ್ತೆ. ಆ ನಾಸದೀಯ ಸೂಕ್ತವು ಸೃಷ್ಟಿ ಮತ್ತು ಸೃಷ್ಟಿಗೆ ಮುಂಚೆ ಇದ್ದಂತಹ ಒಂದು ಸ್ಥಿತಿಯ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಬೈಬಲ್ನಲ್ಲಿ ಓಲ್ಡ್ ಟೆಸ್ಟಮೆಂಟ್ ಆ್ಯಂಡ್ ನ್ಯೂ ಟೆಸ್ಟಮೆಂಟ್ ಅಂತ ಇದೆ. ಅಂದರೆ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಇವೆರಡೂ ಬೈಬಲ್ನ ಎರಡು ಭಾಗಗಳು. ಕ್ರೈಸ್ತ ಮತದ ಧರ್ಮಗ್ರಂಥಗಳು ಅವು. ಓಲ್ಡ್ ಟೆಸ್ಟಮೆಂಟ್ ಅನ್ನೋದು ಬರೀ ಕ್ರೈಸ್ತರಿಗೆ ಅಲ್ಲ, ಯಹೂದ್ಯರಿಗೂ ಧರ್ಮಗ್ರಂಥವೇ. ಒಂದರ್ಥದಲ್ಲಿ ಇಸ್ಲಾಂ ಮತಕ್ಕೆ ಸಹ ಓಲ್ಡ್ ಟೆಸ್ಟಮೆಂಟ್ ಅನ್ನೋದು ಒಂದು ಧರ್ಮಗ್ರಂಥವೇ. ಈ ಓಲ್ಡ್ ಟೆಸ್ಟಮೆಂಟ್ನಲ್ಲಿ ಜೆನೆಸಿಸ್ ಅನ್ನುವಂಥ ಒಂದು ಭಾಗ ಬರುತ್ತೆ. ಜೆನೆಸಿಸ್ ಅಂದರೆ ಸೃಷ್ಟಿ. ಅಂದರೆ ಬೈಬಲ್ ಸಹ ಸೃಷ್ಟಿ ಬಗ್ಗೆ ಸಾಕಷ್ಟು ವಿವರಣೆಯನ್ನು ನೀಡುತ್ತೆ. ಇದಲ್ಲದೆ ನಮ್ಮ ವಚನಕಾರರು ಸಹ ಸೃಷ್ಟಿ ಬಗ್ಗೆ ಬಹಳ ಸೂಕ್ಷ್ಮವಾಗಿ ಅಡಗಿಸಿಟ್ಟು ವಿಚಾರಗಳನ್ನು ವಚನಗಳ ಮೂಲಕ ಹಂಚಿಕೊಂಡಿದ್ದಾರೆ. ವಿಜ್ಞಾನ ಸಹ, ಅದರಲ್ಲೂ ಆಧುನಿಕ ವಿಜ್ಞಾನ, ಈ ಜಗತ್ತಿನ ಉದ್ದಳತೆಗಳನ್ನು ಕಂಡುಹಿಡಿಯುವ ಒಂದು ಪ್ರಯತ್ನದಲ್ಲೇ ಸೃಷ್ಟಿಯ ಅಗಾಧತೆಯನ್ನು ವಿವರಿಸಿ ಹೇಳ್ತಾ ಇದೆ. ಇದೆಲ್ಲವನ್ನು ಅರ್ಥ ಮಾಡ್ಕೊಳ್ತಾ ಪ್ರಯತ್ನ ಪಡ್ತಾ ನಾವು ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೀವಿ. ಈ ಘಟ್ಟದಲ್ಲಿ ನಾನು ಧ್ಯಾನ ಗ್ರಂಥ ಕವನಗಳನ್ನು ನಿಮ್ಮ ಜೊತೆ ಪ್ರಸ್ತಾಪ ಮಾಡಬೇಕಾಗಿದೆ. ಧ್ಯಾನ ಗ್ರಂಥ ಕವನಗಳು ಅಂದರೆ ಸ್ಟ್ಯಾನ್ಸಾಸ್ ಆಫ್ ಝ್ಯಾನ್ ಅಂತ. ಇದನ್ನು ಕಿಯೂಟಿ ಗ್ರಂಥಗಳಿಂದ ಆರಿಸಿಕೊಳ್ಳಲಾಗಿದೆ. ಕಿಯೂಟಿ ಗ್ರಂಥಗಳು ಬಹಳ ಪುರಾತನ ಗ್ರಂಥಗಳು, ತಾಳೆಗರಿ ಮೇಲೆ ಬರೆದಿರುವಂಥ ಗ್ರಂಥಗಳು. ಈ ಗ್ರಂಥಗಳು ನಮ್ಮ ಶಿಗಾತ್ಸೆ ಕಣಿವೆಯಲ್ಲಿ ಕೇಶು ಲಾಮಾ ಅವರ ಬಳಿ ಭದ್ರವಾಗಿದೆ. ಶಿಗಾತ್ಸೆ ಕಣಿವೆ ಅಂದರೆ ಇದು ಹಿಮಾಲಯ ತಪ್ಪಲು ಪ್ರದೇಶ, ಹಿಮವತ್ ಪರ್ವತಗಳ ಮಧ್ಯೆ
ಇರುವಂತಹ ಒಂದು ದುರ್ಗಮವಾದ ಕಣಿವೆ. ಅಲ್ಲಿ ಹೋಗಿ ತಲುಪೋದು ಅಷ್ಟು ಸುಲಭ ಇಲ್ಲ. ಅದನ್ನು ಕಂಡವರು ಬಹಳ ಅಪರೂಪ. ಅಂಥ ಕಣಿವೆಯಲ್ಲಿ ಕೇಶು ಲಾಮ ಅಂತಂದರೆ ಅವರು ಬೌದ್ಧ ಗುರುಗಳು. ಕೇಶು ಲಾಮಾರವರ ಒಂದು ಆಶ್ರಮ ಇದೆ. ಆ ಆಶ್ರಮದಲ್ಲಿ ಬಹಳ ಪುರಾತನವಾದ ಗ್ರಂಥಗಳಿದೆ. ಆ ಗ್ರಂಥಗಳಲ್ಲಿ ಒಂದು ತಾಳೆಗರಿ ಗ್ರಂಥ ಯಾವುದು ಅಂತಂದರೆ ಕಿಯೂಟಿ ಗ್ರಂಥಗಳು. ಈ ಕಿಯೂಟಿ ಗ್ರಂಥಗಳಲ್ಲಿ ಒಂದು ಭಾಗ ಧ್ಯಾನ ಗ್ರಂಥ ಕವನಗಳು, ಸ್ಟ್ಯಾನ್ಸಾಸ್ ಆಫ್ ಧ್ಯಾನ್ ಅಂತ. ಇದು ಸೆನ್ಸಾರ್ ಅನ್ನೋ ಒಂದು ಭಾಷೆಯಲ್ಲಿದೆ. ಏನಿದು ಸೆನ್ಸಾರ್ ಭಾಷೆ? ಇದು ಸಂಸ್ಕೃತಕ್ಕಿಂತ ಪೂರ್ವದಲ್ಲಿದ್ದಂಥ ಒಂದು ಭಾಷೆ. ಆ ಭಾಷೆ ಮಾತನಾಡುವಂತಹ ವ್ಯಕ್ತಿಗಳೇ ಇಲ್ಲ ಈಗ. ಬಹಳ ಪುರಾತನವಾದದ್ದು. ಆದರೆ ಆ ಭಾಷೆಯಲ್ಲಿ ಬರೆದಿರುವಂಥ ಗ್ರಂಥಗಳು ಇವತ್ತಿಗೂ ಇದೆ. ಆ ಸೆನ್ಸಾರ್ ಭಾಷೆಯಲ್ಲೇ ಕಿಯೂಟಿ ಗ್ರಂಥಗಳನ್ನು ಬರೆದಿರೋದು. ಆ ಕಿಯೂಟಿ ಗ್ರಂಥಗಳಲ್ಲಿ ಒಂದು ಭಾಗ ಧ್ಯಾನ ಗ್ರಂಥ ಕವನಗಳು. ಈ ಧ್ಯಾನ ಗ್ರಂಥ ಕವನಗಳು ಅನ್ನೋದು ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಬರೆದಂಥ ಗುಪ್ತ ಸಿದ್ಧಾಂತಕ್ಕೆ ಮೂಲ ಗ್ರಂಥ. ನಮಗೆಲ್ಲ ತಿಳಿದಿರೋ ಹಾಗೆ ಗುಪ್ತ ಸಿದ್ಧಾಂತ ಅನ್ನೋದು ಥಿಯೋಸಾಫಿಕಲ್ ಸೊಸೈಟಿಯ ಒಂದು ಮೇರು ಕೃತಿ. ನಮ್ಮ ಸಾಹಿತ್ಯವನ್ನು, ನಮ್ಮ ವಾಂಗ್ಮಯವನ್ನು ಮೂಲಭೂತವಾಗಿ ನಾವು ಅರ್ಥ ಮಾಡ್ಕೋಬೇಕಾದ್ರೆ ಈ ಗುಪ್ತ ಸಿದ್ಧಾಂತದ ಪರಿಚಯ ನಮಗಿರಬೇಕು. ಅದನ್ನು ಬರೆದವರು ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು. ಬಹಳ ಉತ್ಕೃಷ್ಟವಾದ ಗ್ರಂಥ ಅದು. ಅದರಲ್ಲಿ ಧರ್ಮ, ವಿಜ್ಞಾನ, ತತ್ವಶಾಸ್ತ್ರಗಳ ಒಂದು ಅನೂಹ್ಯ ಸಂಗಮವನ್ನು ನಾವು ಕಾಣಬಹುದು. ಒಂದು ಜಗದ್ವಿಖ್ಯಾತ ಗ್ರಂಥ. ಆ ಗ್ರಂಥದ ಮೊದಲನೆಯ ಭಾಗ ಅಥವಾ ವಾಲ್ಯೂಮ್ 1 ಅನ್ನೋದು ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಿದ್ದು. ಆ ವಾಲ್ಯೂಮ್ 1 ಅನ್ನೋದನ್ನು ಕಾಸ್ಮೋಜೆನೆಸಿಸ್ ಅಂತ ಕರಿತೀವಿ ನಾವು. ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಅದನ್ನು ಕಾಸ್ಮೋಜೆನೆಸಿಸ್ ಅಂತ ಕರೆದರು. ಕಾಸ್ಮಾಸ್ ಅಂದರೆ ವಿಶ್ವ, ಜೆನೆಸಿಸ್ ಅಂದರೆ ಹುಟ್ಟು. ವಿಶ್ವ ಹೇಗೆ ಹುಟ್ಟಿತು, ಸೃಷ್ಟಿ ಹೇಗೆ ನಡೆಯಿತು ಅನ್ನೋದನ್ನು ವಿಶ್ವ ಸೃಷ್ಟಿಗೆ ಸಂಬಂಧಿಸಿದಂತೆ ಧ್ಯಾನ ಗ್ರಂಥ ಕವನಗಳ ಮೂಲಕ ಅವರು ನಮ್ಮಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡ್ತಾರೆ, ಹಂಚಿಕೊಳ್ತಾರೆ. ಎರಡನೆಯ ವಾಲ್ಯೂಮು ಮಾನವ ಸೃಷ್ಟಿ. ಅದನ್ನು ಆಂಥ್ರೋಪೋಜೆನೆಸಿಸ್ ಅಂತ ಕರೀತಾರೆ ಅವರು. ಆಂಥ್ರೋಪೋ ಅಂದರೆ ಮನುಷ್ಯ ಅಂತ. ಆಂಥ್ರೋಪೋಜೆನೆಸಿಸ್, ಜೆನೆಸಿಸ್ ಅಂದರೆ ಹುಟ್ಟು. ಮನುಷ್ಯ ಹೇಗೆ ಹುಟ್ಟಿದ, ಅವನ ಇತಿಹಾಸವೇನು, ಅವನ ಸೃಷ್ಟಿಯಲ್ಲಿ ನಡೆದಂಥ ಕ್ರಮಬದ್ಧ ಬದಲಾವಣೆಗಳೇನು, ಈಗ ಯಾವ ಹಂತಕ್ಕೆ ಬಂದು ಮನುಷ್ಯ ಮುಟ್ಟಿದ್ದಾನೆ, ಇನ್ನು ಮುಂದೆ ಅವನ ಭವಿಷ್ಯವೇನು, ಇದನ್ನು ಬಹಳ ವಿವರಣಾತ್ಮಕವಾಗಿ ಎರಡನೆಯ ವಾಲ್ಯೂಮ್ ಅಥವಾ ಎರಡನೆಯ ಸಂಪುಟದಲ್ಲಿ ಮಾನವ ಸೃಷ್ಟಿ ಅಂತ ಹೇಳಿ ಅದನ್ನು ವಿವರಿಸ್ತಾ ಹೋಗ್ತಾರೆ. ಇರಲಿ, ಈಗ ನಾವು ಸೀಕ್ರೆಟ್ ಡಾಕ್ಟ್ರಿನ್ನ ವಾಲ್ಯೂಮ್ 1 ಮೊದಲನೆಯ ಸಂಪುಟ ಏನದು? ಕಾಸ್ಮೋಜೆನೆಸಿಸ್. ಕಾಸ್ಮಾಸ್ ಅಂದರೆ ಏನು? ಕಾಸ್ಮಾಸ್ ಅಂದರೆ ವಿಶ್ವ. ಅಖಿಲಾಂಡ ಕೋಟಿ ಬ್ರಹ್ಮಾಂಡವನ್ನು ಕಾಸ್ಮಾಸ್ ಅಂತ ಕರೀತಾರೆ. ಒಬ್ಬ ಮಹಾನ್ ವಿಜ್ಞಾನಿ ಇದ್ದಾನೆ. ಆ ವಿಜ್ಞಾನಿ ಕಾಸ್ಮಾಸ್ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಆ ಪುಸ್ತಕಕ್ಕೆ ಸಂಬಂಧಪಟ್ಟ ಹಾಗೆ BBC ಗೊತ್ತಲ್ಲ ನಿಮಗೆ, ಬ್ರಿಟಿಷ್ ಬ್ರಾಡ್ಕಾಸ್ಟಿಂಗ್ ಕಾರ್ಪೊರೇಷನ್ ಡಾಕ್ಯುಮೆಂಟರಿಗಳನ್ನು ಹೊರಗೆ ತಂದಿದೆ. ಅದು ದೃಶ್ಯ ಶ್ರವಣ ಮಾಧ್ಯಮದಲ್ಲಿ ನಮ್ಮ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಂತಹ ಒಂದು ಸುಂದರವಾದಂತಹ ಪ್ರೆಸೆಂಟೇಷನ್. ಈಗಲೂ ನೀವು ಇಂಟರ್ನೆಟ್ಗೆ ಹೋಗಿ ಕಾಸ್ಮಾಸ್ ಅಂತ ಹಾಕಿ ನಿಮಗೆ ಆ ಎಲ್ಲ ವಿಡಿಯೋಗಳು ಬರುತ್ತೆ. ಕಾಸ್ಮಾಸ್ ಅಂದರೆ ವಿಶ್ವ, ಕಾಸ್ಮೋಜೆನೆಸಿಸ್, ಜೆನೆಸಿಸ್ ಅಂದರೆ ಸೃಷ್ಟಿ, ಕಾಸ್ಮೋಜೆನೆಸಿಸ್ ಅಂದರೆ ವಿಶ್ವ ಸೃಷ್ಟಿ.
ಇದು ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲನೆಯ ಸಂಪುಟ. ಈ ಸಂಪುಟದಲ್ಲಿ ವಿಶ್ವ ಸೃಷ್ಟಿಯನ್ನು ವಿವರಿಸುತ್ತಾ ಧ್ಯಾನ ಗ್ರಂಥ ಕವನಗಳ ಆಯ್ದ ಕೆಲವು ಸ್ಟ್ಯಾನ್ಸಾಗಳು ಅಂತ ಅಂದರೆ ಅವುಗಳನ್ನು ನಾವು ಚರಣಗಳು ಅಂತ ಕರಿಬಹುದು ಅಥವಾ ಕವನಗಳು ಅಂತ ಕರಿಬಹುದು. ಕೃಷ್ಣಮೂರ್ತಿಯವರು ಧ್ಯಾನ ಗ್ರಂಥ ಕವನಗಳು ಅಂತ ಕರೀತಾರೆ. ಸ್ಟ್ಯಾನ್ಸಾಗಳನ್ನು ಅವರು ಕವನಗಳು ಅಂತ ಕೊಟ್ಟಿದ್ದಾರೆ. ನಾನು ಅದನ್ನು ಚರಣಗಳು ಅಂತ ಸಹ ಕರಿತೀನಿ. ಇರಲಿ, ಚರಣವೋ ಕವನವೋ ಸ್ಟ್ಯಾನ್ಸಾನೋ ಅದು ಮುಖ್ಯ ಅಲ್ಲ. ನಾಗೇಶನೋ ರಮೇಶನೋ ಸುರೇಶನೋ ಅದು ಮುಖ್ಯ ಅಲ್ಲ. ಎಲ್ಲ ಹೆಸರುಗಳು ಒಬ್ಬ ದೇವನಿಗೆ ಸೇರಿದ್ದು. ನಾಗೇಶನಾದರೂ ಸುರೇಶನಾದರೂ ರಮೇಶನಾದರೂ ಪರಮೇಶನಾದರೂ ಎಲ್ಲ ಪರಬ್ರಹ್ಮನ ಸ್ವರೂಪವೇ ಅಲ್ವಾ? ಹಾಗಾಗಿ ಇದಕ್ಕೆ ಹೆಚ್ಚು ಪ್ರಾಧಾನ್ಯವಂತೆಯನ್ನು ಕೊಡೋದು ಬೇಡ. ಇರಲಿ, ಈ ಧ್ಯಾನ ಗ್ರಂಥ ಕವನಗಳು ಇಂದ ಸೀಕ್ರೆಟ್ ಡಾಕ್ಟ್ರಿನ್ನ ಮೊದಲನೆಯ ಭಾಗದಲ್ಲಿ ಸ್ಟ್ಯಾನ್ಸಾಗಳನ್ನು ಅಥವಾ ಕವನಗಳನ್ನು ನಮಗೆ ಮೇಡಮ್ ಬ್ಲಾವೆಟ್ಸ್ಕಿ ಅವರು ನೀಡಿದ್ದಾರೆ. ಅದು ಸೃಷ್ಟಿಯನ್ನು ಹಂತವಾಗಿ ವಿವರಿಸ್ತಾ ಹೋಗುತ್ತೆ. ಕವನಗಳಾಗಿರೋದ್ರಿಂದ ಅದಕ್ಕೆ ಕವನಕ್ಕೆ ಬೇಕಾದಂತಹ ಒಂದು ಸೂಕ್ತ ಭಾಷೆ ಇದೆ. ಅದು ಗದ್ಯವಲ್ಲ, ಅದು ಪದ್ಯ. ಬಹಳ ಹ್ರಸ್ವವಾದದ್ದು. ಹ್ರಸ್ವ ಅಂದರೆ ಬಹಳ ಲಘುವಾದದ್ದು. ಚಿಕ್ಕದಾಗಿ ಸ್ಟ್ಯಾನ್ಸಾ ಕೊಡ್ತಾರೆ, ಆದರೆ ಅದರಲ್ಲಿ ಅಪಾರ ಅರ್ಥ ಅಡಗಿದೆ. ಎಷ್ಟು ಸ್ಟ್ಯಾನ್ಸಾಗಳನ್ನು ಅವರು ನಮಗೆ ನೀಡ್ತಾರೆ? 7 ಸ್ಟ್ಯಾನ್ಸಾಗಳನ್ನು ನೀಡ್ತಾರೆ. ಅಂದರೆ 7 ಕವನಗಳು ಅಥವಾ 7 ಚರಣಗಳಿವೆ. ಸ್ಟ್ಯಾನ್ಸಾ 1 ಅಂದರೆ ಕವನ 1, ಅದು ಸೃಷ್ಟಿಯ ಆದಿಯಲ್ಲಿದ್ದಂಥ ಅವ್ಯಕ್ತ ಸ್ಥಿತಿಯನ್ನು ಬಿಂಬಿಸುತ್ತದೆ. ಅದನ್ನು ನಾನ್ ಮ್ಯಾನಿಫೆಸ್ಟ್ ಅಂತ ಕರೀತಾರೆ ಆಂಗ್ಲ ಭಾಷೆಯಲ್ಲಿ. ನಾನ್ ಮ್ಯಾನಿಫೆಸ್ಟ್ ಅಂದರೆ ಅದು ಅವ್ಯಕ್ತ. ಆಗ ವಿಶ್ವ ವ್ಯಕ್ತವಾಗಿರಲಿಲ್ಲ. ವ್ಯಕ್ತ ವಿಶ್ವದ ಹಿಂದೆ ಒಂದು ಅವ್ಯಕ್ತ ಬೀಜವಿತ್ತು. ಆ ಬೀಜವೂ ಇರಲಿಲ್ಲ ಅಂತಾರೆ. ಅದು ಬಹಳ ಕಷ್ಟ ಅದನ್ನು ವಿವರಿಸೋದು. ನಾನು ಅದನ್ನು ತಗೊಳ್ತೀನಿ ಮುಂದೆ. ಸ್ಟ್ಯಾನ್ಸಾ 1 ಅದು ನಾನ್ ಮ್ಯಾನಿಫೆಸ್ಟ್. ಸ್ಟ್ಯಾನ್ಸಾ 2 ಅಂದರೆ ಕವನ 2 ಅದು ನಿರೀಕ್ಷಣೆಯ ಸ್ಥಿತಿ. ನಿರೀಕ್ಷಣೆಯ ಸ್ಥಿತಿ ಅಂದರೆ ಸ್ಟೇಜ್ ಆಫ್ ಎಕ್ಸ್ಪೆಕ್ಟೇಷನ್. ಎಕ್ಸ್ಪೆಕ್ಟೇಷನ್ ಅಂದರೆ ನಾನು ಏನನ್ನೋ ನಿರೀಕ್ಷಿಸುತ್ತೇನೆ. ಈ 2ನೇ ಸ್ಟೇಜಲ್ಲಿ ಏನಾಗುತ್ತೆ, ಅವ್ಯಕ್ತವಾಗಿದ್ದಂಥ ಆ ಒಂದು ಎಂಟಿಟಿ ಅದೇನಿತ್ತೋ ಅದು ಅವ್ಯಕ್ತ, ಅದು ವ್ಯಕ್ತವಾಗುವ ನಿರೀಕ್ಷಣೆಯ ಸಮಯ ಬರುತ್ತೆ. ಆ ನಿರೀಕ್ಷಣೆಯ ಸಮಯ ಬಂದು ಅವ್ಯಕ್ತವು ವ್ಯಕ್ತವಾಗಿ ಮಾರ್ಪಾಟಾಗುವಾಗ ಅದರಲ್ಲಿ ಯಾವ ಬದಲಾವಣೆಗಳಾಗುತ್ತೆ. ಅದು ಸೃಷ್ಟಿಯ 2ನೆಯ ಹಂತ. 3ನೆಯ ಹಂತ ಅಥವಾ ಸ್ಟ್ಯಾನ್ಸಾ 3 ಕವನ 3 ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲನೆಯ ಹಂತ. ಅಂದರೆ ಅಲ್ಲಿವರೆಗೂ ಪದಾರ್ಥವಿರಲಿಲ್ಲ, ಮ್ಯಾಟರ್ ಅನ್ನೋದಿರಲಿಲ್ಲ. ಇಲ್ಲಿ ನಮಗೆ ಕಣ್ಣಿಗೆ ಕಾಣಿಸ್ತಿರೋದೆಲ್ಲ ಯಾವುದು? ಮ್ಯಾಟರೇ, ಹೌದಲ್ವಾ? ನನ್ನ ನೋಡ್ತಿದ್ದೀರಿ, ನಾನು ನಿಮ್ಮನ್ನು ನೋಡ್ತಿದ್ದೀನಿ. ಇಲ್ಲಿ ಚೇರ್ ಇದೆ, ಇಲ್ಲಿ ಸ್ಪೀಕರ್ ಇದೆ, ಅಲ್ಲಿ ಬಾಟಲ್ ಇದೆ, ಇಲ್ಲಿ ಕ್ಲೋತ್ ಇದೆ, ಅಲ್ಲಿ ಟೇಬಲ್ ಇದೆ, ಮೇಲೆ ಫ್ಯಾನ್ ಇದೆ, ತಲೆ ಮೇಲೆ ತಾರಸಿ ಇದೆ, ಇಲ್ಲಿ ಗಾಳಿ ಆಡ್ತಾ ಇದೆ. ಇದೆಲ್ಲ ಏನಿದು? ಮ್ಯಾಟರ್. ಈ ಮ್ಯಾಟರೇ ಇರಲಿಲ್ಲ. ಅಂತ ಮ್ಯಾಟರ್ ಅಥವಾ ವಸ್ತು ಪದಾರ್ಥ ಅದು ಸೃಷ್ಟಿಯಾಯಿತು. ಹೇಗೆ ಸೃಷ್ಟಿಯಾಯಿತು ಅದನ್ನು ಸ್ಟ್ಯಾನ್ಸಾ 3ನಲ್ಲಿ ವಿವರಣಾತ್ಮಕವಾಗಿ ನಮಗೆ ನೀಡುತ್ತಾರೆ. ಸ್ಟ್ಯಾನ್ಸಾ 4 4ನೆಯ ಕವನ. ಈ 4ನೆಯ ಸ್ಟ್ಯಾನ್ಸಾನಲ್ಲಿ ಅಧ್ಯಾತ್ಮ ಜೀವರುಗಳ ಸೃಷ್ಟಿ. ಅಂದರೆ ಯಾರವರು ಅಧ್ಯಾತ್ಮ ಜೀವರುಗಳು? ನೀವು ಕೇಳಿರಬಹುದು, ಸಪ್ತ ಮಹಾ ಪ್ರಜಾಪತಿಗಳು. ಸಪ್ತ ಪ್ರಜಾಪತಿಗಳು ಅಂತ ಕೇಳಿದಿರಲ್ವ ನೀವು? ಸೆಪ್ಟೆನರಿ ಲಾರ್ಡ್ಸ್, 7 ಲಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಫ್ಲೇಮ್ ಅಂತ ಸೀಕ್ರೆಟ್ ಡಾಕ್ಟ್ರಿನ್ ಕೊಡುತ್ತೆ ಅದನ್ನು. 7 ಲಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಫ್ಲೇಮ್.
ಫ್ಲೇಮ್ ಅಂದರೆ ಏನು? ಭಗವಂತನೆಂಬ ಒಂದು ಮಹಾಜ್ವಾಲೆ. ಆ ಭಗವಂತನೆಂಬ ಮಹಾಜ್ವಾಲೆಯ ಮುಂದೆ ನಿಂತಿರುವಂತಹ ಎರಡು ಮಹಾನ್ ಚೈತನ್ಯಗಳು, ಅವರನ್ನು ನಾವು ಸಪ್ತ ಪ್ರಜಾಪತಿಗಳು ಅಂತ ಕರಿತೀವಿ. ಆ ಸಪ್ತ ಪ್ರಜಾಪತಿಗಳು ನಿರ್ಮಾಣಕಾಯರು. ಅವರೇ ಈ ಸೃಷ್ಟಿಯಲ್ಲಿ ಕನ್ಸ್ಟ್ರಕ್ಟರ್ಸ್, ಅಂದರೆ ಸೃಷ್ಟಿಯ ಒಂದು ಕಟ್ಟಡವನ್ನು ವಿನ್ಯಾಸಗೊಳಿಸಿ ಅದನ್ನು ಕಟ್ಟಿದವರು, ನಿರ್ಮಾಪಕರು. ಅವರು ನಿರ್ಮಾಣ ಮಾಡಿದವರು. ಅಂಥ ಸಪ್ತ ಪ್ರಜಾಪತಿಗಳ ಸೃಷ್ಟಿಯನ್ನು ಸ್ಟ್ಯಾನ್ಸಾ 4ನಲ್ಲಿ ಕೊಡ್ತಾರೆ. ಸ್ಟ್ಯಾನ್ಸಾ 5 ಅಥವಾ ಕವನ 5 ಅದರಲ್ಲಿ ಸೌರವ್ಯೂಹದ ಸೃಷ್ಟಿ, ಅಂದರೆ ನಮ್ಮ ಸೂರ್ಯ ಮತ್ತು ಸೂರ್ಯನ ಬಳಗ. ಎಷ್ಟು ಜನ ಇದ್ದಾರೆ ಸೂರ್ಯನ ಬಳಗವಾಗಿ? ಎಷ್ಟು ಜನ ಇದ್ದಾರೆ? ಜನ ಅಂದರೆ ಎಷ್ಟು ಗ್ರಹಗಳಿವೆ? ನವಗ್ರಹಗಳು. ಸೂರ್ಯನ ಸುತ್ತಲೂ ಇರುವಂತಹ 9 ಗ್ರಹಗಳು, ಇಲ್ಲಿರುವಂಥ ಕ್ಷುದ್ರ ಗ್ರಹಗಳು, ಇಲ್ಲಿ ಅಡ್ಡಾಡುವ ಧೂಮಕೇತುಗಳು, ಇಲ್ಲಿರುವಂತಹ ಉಪಗ್ರಹಗಳು, ಇನ್ನಿತರ ಆಕಾಶಕಾಯಗಳು. ಇವು ಸೂರ್ಯನ ಒಂದು ಕುಟುಂಬ. ಈ ಸೂರ್ಯನ ಕುಟುಂಬದ ಸೃಷ್ಟಿಗೆ ಮೊದಲೇ ಸಪ್ತ ಪ್ರಜಾಪತಿಗಳು ಬಂದರು. ಆ ಸಪ್ತ ಪ್ರಜಾಪತಿಗಳು ಇಲ್ಲದೆ ಇದ್ದಿದ್ರೆ ನಕ್ಷತ್ರಗಳಾಗಲಿ, ಗ್ರಹಗಳಾಗಲಿ, ಉಪಗ್ರಹಗಳಾಗಲಿ, ಕ್ಷುದ್ರ ಗ್ರಹಗಳಾಗಲಿ, ಧೂಮಕೇತುಗಳಾಗಲಿ ಇವು ಯಾವುದೂ ಇರ್ತಿರಲಿಲ್ಲ. ಅವರು ಮೊದಲು ಬಂದು ನಂತರ ಸೃಷ್ಟಿಯ ಕಾರ್ಯವನ್ನು ಪ್ರಾರಂಭ ಮಾಡಿ ಸೌರವ್ಯೂಹವನ್ನು ಸೃಷ್ಟಿ ಮಾಡಿದರು. ನಮ್ಮ ಸೌರವ್ಯೂಹ ಇಲ್ಲಿ ನಮ್ಮ ಸೂರ್ಯ ನಮಗೆ ಅಧಿಪತಿ. ಇಂತಹ ಕೋಟ್ಯಾಂತರ ಸೂರ್ಯರಿದ್ದಾರೆ. ಒಬ್ಬೊಬ್ಬ ಸೂರ್ಯನಿಗೆ ಒಂದೊಂದು ಸೌರವ್ಯೂಹವಿದೆ. ಒಂದೊಂದು ಸೌರವ್ಯೂಹದಲ್ಲೂ ಸಂಸರಣೆಯ ಯೋಜನೆ ನಡೀತಾ ಇದೆ. ನಮ್ಮ ಸೌರವ್ಯೂಹದಲ್ಲಿ ನಮ್ಮ ಸೂರ್ಯ ನಮಗೆ ಅಧಿಪತಿ. ಇಲ್ಲಿ 10 ಯೋಜನೆಗಳು, ಸಂಸರಣೆಯ ಯೋಜನೆಗಳು ನಡೀತಿದೆ. 10 ಸಂಸರಣೆಯ ಯೋಜನೆಗಳಲ್ಲಿ 3 ಸಂಸರಣೆಯ ಯೋಜನೆಗಳನ್ನು ಖುದ್ದಾಗಿ ನಮ್ಮ ತ್ರಿಮೂರ್ತಿಗಳೇ ನೋಡ್ಕೊಳ್ತಿದ್ದಾರೆ. ಒಂದು ಯೋಜನೆಯನ್ನು ಶಿವ ನೋಡಿಕೊಂಡ್ರೆ ಇನ್ನೊಂದು ಯೋಜನೆಗೆ ಅಧಿಪತಿ ವಿಷ್ಣು, ಮತ್ತೊಂದು ಯೋಜನೆಗೆ ಅಧಿಪತಿ ಬ್ರಹ್ಮ. ಈ 3 ಶಿವ, ವಿಷ್ಣು, ಬ್ರಹ್ಮ, ಈ 3 ಯೋಜನೆಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಇನ್ನು ಮಿಕ್ಕ 7 ಯೋಜನೆಗಳನ್ನು ನೋಡ್ಕೊಳ್ಳಿಕ್ಕೆ ಮನುಗಳು. ಈ 7 ಯೋಜನೆಗಳಲ್ಲಿ ಒಂದು ಯೋಜನೆ ಭೂಗ್ರಹದ ಯೋಜನೆ. ಈ ಶಿವ, ವಿಷ್ಣು, ಬ್ರಹ್ಮ 3 ನೋಡ್ಕೋತಿದ್ದಾರಲ್ಲ, ಆ ಯೋಜನೆಗಳಿಗೆ ಹೆಸರಿಲ್ಲ. ಅವು ಸೂಕ್ಷ್ಮ ಲೋಕದಲ್ಲಿ ನಡೀತಿರುವಂಥ ಯೋಜನೆಗಳು, ಕಣ್ಣಿಗೂ ಕಾಣಲ್ಲ. ಆ ಯೋಜನೆಗಳಿಗೆ ಸಂಬಂಧಪಟ್ಟ ಒಂದು ಗ್ರಹವೂ ನಮಗೆ ಪರಿಚಯವಿಲ್ಲ. ಅಲ್ಲೇನಾಗ್ತಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇನ್ನಿತರ 7 ಯೋಜನೆಗಳಿದೆಯಲ್ಲ, ಇದರಲ್ಲಿ ನಿಮಗೆ ಭೂಗ್ರಹದ ಯೋಜನೆ ಅಂತ ಒಂದು ಬರುತ್ತೆ, ಯುರೇನಸ್ ಗ್ರಹದ ಒಂದು ಯೋಜನೆ ಬರುತ್ತೆ, ಶನಿ ಗ್ರಹದ ಯೋಜನೆ ಬರುತ್ತೆ, ಗುರುಗ್ರಹದ ಯೋಜನೆ ಬರುತ್ತೆ, ಶುಕ್ರ ಗ್ರಹದ ಯೋಜನೆ ಬರುತ್ತೆ. ಈ ಥರ 7 ಯೋಜನೆಗಳು ಬರುತ್ತೆ. ಒಂದೊಂದು ಯೋಜನೆಗೂ ಒಂದು ಮುಖ್ಯ ಗ್ರಹ ಇರುತ್ತೆ. ನಮ್ಮ ಪೃಥ್ವಿ ಯೋಜನೆ ಅನ್ನೋದು ಒಂದು ಯೋಜನೆ. ನೀವು ಅರ್ಥ ಮಾಡ್ಕೊಳ್ಳಿ, ಎಲ್ಲಿಂದ ಎಲ್ಲಿಗೆ ಬರ್ತಾ ಇದ್ದೀವಿ ನಾವು. ಏನೂ ಇಲ್ಲದ ಅವ್ಯಕ್ತ ಸ್ಥಿತಿಯಿಂದ ನಿರೀಕ್ಷಣೆಯ ಸ್ಥಿತಿಗೆ ಬಂದು, ನಿರೀಕ್ಷಣೆಯ ಸ್ಥಿತಿಯಲ್ಲಿ ಅವ್ಯಕ್ತ ಅನ್ನೋದು ವ್ಯಕ್ತವಾಗಿ, ಅಂದರೆ ಅಪ್ರಕಟವಾಗಿದ್ದು ಪ್ರಕಟವಾಗಿ ಪದಾರ್ಥ ಪ್ರಪಂಚ ಸೃಷ್ಟಿಯಾಗಿ, ಆ ಪದಾರ್ಥ ಪ್ರಪಂಚಗಳನ್ನು ಸೇರಿ ಕಟ್ಟಡಗಳನ್ನು ಅಥವಾ ರಚನೆಗಳನ್ನು, ರೂಪಗಳನ್ನು ಸೃಷ್ಟಿಸಲಿಕ್ಕೆ ಪ್ರಜಾಪತಿಗಳು ಹುಟ್ಟಿ ಬಂದು, ಆ ಸಪ್ತ ಪ್ರಜಾಪತಿಗಳ ಮೂಲಕ ಈ ಸೌರವ್ಯೂಹದ ಸೃಷ್ಟಿಯಾಯಿತು. ಈ ಸೌರವ್ಯೂಹ ಅನ್ನೋದು 10 ಯೋಜನೆಗಳನ್ನು ಒಳಗೊಂಡಿದೆ. 10ರಲ್ಲಿ 3 ಯೋಜನೆಗಳನ್ನು ತ್ರಿಮೂರ್ತಿಗಳೇ ನೋಡ್ಕೊಳ್ತಿದ್ದಾರೆ. 7 ಯೋಜನೆಗಳಲ್ಲಿ ಒಂದು ಯೋಜನೆ ಯಾವುದೋ? ಪೃಥ್ವಿ ಯೋಜನೆ. ಆ ಪೃಥ್ವಿ ಯೋಜನೆಯಲ್ಲಿ ಮುಖ್ಯ ಗ್ರಹ ಯಾವುದೋ? ಪೃಥ್ವಿ. ಆ ಪೃಥ್ವಿಯಲ್ಲಿ ನಾವೀಗ ಬದುಕಿ ಬಾಳ್ತಾ ಇದ್ದೀವಿ. ನೋಡಿ, ಇದೆಲ್ಲ ಬಹಳ ಗಂಭೀರವಾದ ವಿಷಯಗಳು. ದಯವಿಟ್ಟು ನೀವು ಇದು
ಏನಪ್ಪ ಇಲ್ಲಿ ಏನೋ ಸುಮ್ಮನೆ ಇವರು ಹೇಳ್ತಾ ಇದ್ದಾರೆ, ಒಂದಿಷ್ಟು ಬಹಳ ಹೆವಿ ಇದೆ ಇವರು ಹೇಳ್ತಿರೋದು. ಹೆವಿ ಅಂದರೆ ಅರ್ಥ, ನನ್ನ ಸ್ಟೂಡೆಂಟ್ಸ್ ಹೇಳ್ತಿದ್ರು ಕೆಲವು ಸಲ ಪಡ ಮಾಡುವಾಗ, ಸರ್ ಇಟ್ಸ್ ಟೂ ಹೆವಿ ಸರ್, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟೇಕ್ ಇಟ್ ಅಪ್ ಸರ್, ಇಟ್ಸ್ ಅಬ್ಸ್ಟ್ರಾಕ್ಟ್ ಸರ್ ಅಂತ ಹೇಳ್ತಾ ಇದ್ರು. ಟೂ ಹೆವಿ, ಹೌದು. ಸೃಷ್ಟಿ ಅನ್ನುವಂಥದ್ದು ಅಂತ ಅಗಾಧವಾದಂಥ ವಿಚಾರ, ಗಂಭೀರವಾದ ವಿಚಾರ. ಇದನ್ನು ನಾನು ನಿಮಗೆ ನಗನಗಿಸ್ತಾ ಹೇಳ್ಕೊಡ್ಲಿಕ್ಕೆ ನನ್ನಿಂದಂತೂ ಸಾಧ್ಯ ಇಲ್ಲ. ಬೇರೆ ಯಾರಾದರೂ ಹೇಳ್ಕೊಡ್ತಾರೇನೋ ಗೊತ್ತಿಲ್ಲ. ಓಕೆ, ಇದು ಗಂಭೀರವಾದ ವಿಚಾರ. ಗಂಭೀರವಾಗಿದ್ರೇ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದು. ಇಲ್ಲಿ ನಾವು ಹಾಸ್ಯವನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಸೊ ಗಂಭೀರತೆಯಿಂದಲೇ ಮುಂದುವರಿಯೋಣಂತೆ. ಈಗ ಸಪ್ತ ಪ್ರಜಾಪತಿಗಳ ಮೂಲಕ ಸೌರವ್ಯೂಹದ ಸೃಷ್ಟಿಯಾಯಿತು. ಸೌರವ್ಯೂಹ ಸೃಷ್ಟಿ ಆದಮೇಲೆ ಅಲ್ಲಿಗೆ ನಿಲ್ಲಿಲ್ಲ ಸೃಷ್ಟಿ, ಮುಂದುವರಿತು. ಅದು ಏನಾಯಿತು ಮುಂದೆ? ಈ ಸೌರವ್ಯೂಹದಲ್ಲಿ ಭೂಗ್ರಹದ ಸರಪಳಿ ಅಂತ ಬರುತ್ತೆ, ಅರ್ತ್ ಚೈನ್. ನಾನು ಆಗಲೇ ಹೇಳಿದ್ನಲ್ಲ, 10 ಯೋಜನೆಗಳಲ್ಲಿ ಒಂದು ಯೋಜನೆ ಯಾವುದೋ? ಭೂಗ್ರಹದ ಯೋಜನೆ. ಭೂಗ್ರಹದ ಯೋಜನೆಯಲ್ಲಿ 7 ಸರಪಳಿಗಳು ಬರುತ್ತೆ. ನಾನು ಅದನ್ನು ಮುಂದಕ್ಕೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು, ಅವಾಗ ಡೀಟೇಲ್ ಆಗಿ ಹೇಳ್ತೀನಿ. ಈ ಭೂಗ್ರಹದ ಯೋಜನೆಯಲ್ಲಿ 7 ಚೈನ್ಗಳು, ಒಂದೊಂದು ಚೈನ್ನಲ್ಲಿ 7 ಗ್ರಹಗಳಿರುತ್ತವೆ. ಆ 7 ಗ್ರಹಗಳ ಒಂದೊಂದು ಚೈನು ಒಂದೊಂದು ಕಲ್ಪಕಾಲ ಇರುತ್ತೆ. 7 ಕಲ್ಪಕಾಲಗಳ ಮೂಲಕ ನಮ್ಮ ಒಂದು ಮಹಾಕಲ್ಪ ಮುಗಿಯುತ್ತೆ. ಮಹಾಕಲ್ಪಕ್ಕೆ 7 ಕಲ್ಪಗಳು. ಆ 7 ಕಲ್ಪಗಳಲ್ಲಿ 7 ಸರಪಳಿಗಳು ಒಂದಾದ್ಮೇಲೊಂದು ಅನ್ಫೋಲ್ಡ್ ಆಗತ್ತೆ, ಮತ್ತೆ ಡಿಸಪಿಯರ್ ಆಗತ್ತೆ, ವ್ಯಕ್ತವಾಗತ್ತೆ, ಅವ್ಯಕ್ತವಾಗತ್ತೆ. ಈಗ ನಾವು 4ನೆಯ ಸರಪಳಿಯಲ್ಲಿದ್ದೀವಿ. ಪೃಥ್ವಿ ಸರಪಳಿ ಯೋಜನೆಯಲ್ಲಿ ನಾವು 7 ಸರಪಳಿಗಳಲ್ಲಿ ಯಾವ ಸರಪಳಿಯಲ್ಲಿದ್ದೀವಿ? 4ನೇ ಸರಪಳಿಯಲ್ಲಿದ್ದೀವಿ. ಇನ್ನೆಷ್ಟು ಸರಪಳಿಯು ಪ್ರಕಟವಾಗಬೇಕು? 3. ಒಂದೊಂದು ಸರಪಳಿ ಹುಟ್ಟಿ ಬದುಕಿ ಚೈತನ್ಯವು ನಂತರ ಅದನ್ನು ವಿಸರ್ಜಿಸಿ ಹೊರಟು ಹೋಯಿತು ಅಂದರೆ ಅಲ್ಲಿ ಸೃಷ್ಟಿ ಸ್ಥಿತಿ ಲಯ ಮುಗಿದ ಹಾಗೆ. ಮೊದಲನೆಯ ಸರಪಳಿ ಎತ್ತರದಲ್ಲಿರುತ್ತೆ, ಸೂಕ್ಷ್ಮದಲ್ಲಿರುತ್ತೆ. 2ನೆಯ ಸರಪಳಿ ಒಂದು ಹಂತ ಢಮ್ ಅಂತ ಕೆಳಗಿಳಿಯುತ್ತೆ. 3ನೇ ಸರಪಳಿ ಇನ್ನೊಂದು ಸ್ಟೆಪ್ ಕೆಳಗಿಳಿಯುತ್ತೆ. 4ನೇ ಸರಪಳಿ ಇನ್ನೂ ಒಂದು ಸ್ಟೆಪ್ ಕೆಳಗಿಳಿಯುತ್ತೆ. ಆಗ ನಮ್ಮ ಸ್ಥೂಲ ಲೋಕದ ಅತ್ಯಂತ ಕೆಳಗಿನ ಉಪಲೋಕವಾದಂತಹ ನಾವು ಬದುಕಿರುವಂಥ ಲೋಕಕ್ಕೆ ನಮ್ಮ ಸರಪಳಿ ಬಂದು ತಲುಪಿದೆ. ಅದಕ್ಕೆ ನಮ್ಮ ಸೃಷ್ಟಿ ಹೀಗಿದೆ. ನಾವು ಘನ ಪದಾರ್ಥಗಳಿಂದ ಮಾಡಲ್ಪಟ್ಟಿದ್ದೀವಿ, ಖನಿಜಗಳಿಂದ ಮಾಡಲ್ಪಟ್ಟಿದ್ದೀವಿ. ಇಲ್ಲಿಗೆ ಪೂರ್ತಿ ಇಳಿದು ಬಿಡ್ತದು. ನೆಕ್ಸ್ಟ್ ಏನು ಮಾಡುತ್ತೆ ಅದು? ಈ 4ನೇ ಸರಪಳಿ ಛಿದ್ರವಾಗಿ ಪ್ರಳಯವಾದಾಗ ಮುಗಿದು ಹೋದರೆ ಒಂದು ಹಂತ ಏನಾಗುತ್ತೆ? ಮೇಲಕ್ಕೆ ಇರುತ್ತೆ. ಅಂದರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಮೇಲೆ ಇರುತ್ತೆ. 5ನೇ ಸರಪಳಿ ಮುಗಿದ ಮೇಲೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗುತ್ತೆ. 6ನೇ ಸರಪಳಿ ಮುಗಿದ ಮೇಲೆ ಇನ್ನೊಂದು ಸ್ಟೆಪ್ ಮೇಲೆ ಹೋಗುತ್ತೆ. ಈ 7 ಸರಪಳಿಗಳಲ್ಲಿ ಮಧ್ಯದ ಸರಪಳಿ ನಮ್ಮದು. ಈ ಮಧ್ಯ ಸರಪಳಿಯಲ್ಲಿ 7 ಸುತ್ತು ಚೈತನ್ಯ ಸುತ್ತುತ್ತೆ. ವಿಷ್ಣು ಚೈತನ್ಯ ಫೋಹತ್ ಅಂತ ಅಂತಾರೆ ಸೀಕ್ರೆಟ್ ಡಾಕ್ಟ್ರಿನ್ನಲ್ಲಿ. ಆ ಫೋಹತ್ತೇ ನಮ್ಮ ಪ್ರಾಣಶಕ್ತಿ. ಫೋಹತ್ಗೆ ಹಲವಾರು ಹೆಸರುಗಳಿವೆ. ಹಲವಾರು ವಿಷಯಗಳಲ್ಲಿ ಫೋಹತ್ ಅನ್ನೋ ಪದವನ್ನು ಬಳಸ್ತಾರೆ. ಫೋಹತ್ ಅಂದರೆ ಪ್ರಾಣದೇವರು, ಪ್ರಾಣಶಕ್ತಿ. ಈ ಪ್ರಾಣಶಕ್ತಿಯೇ ವಿಷ್ಣು ಚೈತನ್ಯ. ಆ ವಿಷ್ಣು ಚೈತನ್ಯ ಅನ್ನೋದು ಈ 7 ಗ್ರಹಗಳ ಮೂಲಕ ಸರಪಳಿಯಲ್ಲಿ ABCDEF ಒಂದು ಬಾರಿ ಸುತ್ತುತ್ತೆ. ಸುತ್ತಿದ ಮೇಲೆ ಮತ್ತೇನು ಮಾಡುತ್ತೆ? 2ನೇ ಬಾರಿ ಮತ್ತೇನು ಮಾಡುತ್ತೆ? ಎಷ್ಟು ಸಲ ಸುತ್ತುತ್ತೆ? ಒಂದೊಂದು ಸರಪಳಿಯಲ್ಲಿ 7 ಬಾರಿ ಸುತ್ತಿದ ಮೇಲೆ ಆ ಒಂದು ಸರಪಳಿ ಮಾಯವಾಗುತ್ತೆ, ಆ ಚೈನ್ ಮಾಯವಾಗುತ್ತೆ, ಇನ್ನೊಂದು ಪ್ರಕಟವಾಗುತ್ತೆ, ಇನ್ನೊಂದು ರಿಂಗ್ ಪ್ರಕಟವಾಗುತ್ತೆ. ಸೊ ಇದು ಈ ರೀತಿ ನಡೆಯುವಂತಹ ಒಂದು ಕ್ರಿಯೆ. ಇಲ್ಲೇನಾಗಿದೆ ಅಂದರೆ ನಾವು 4ನೆಯ ಒಂದು ಸರಪಳಿಯಲ್ಲಿದ್ದೇವೆ. ನಮ್ಮದು 4ನೆಯ ಗ್ರಹವಾಗಿದೆ. ಇದು 4ನೆಯ ಸುತ್ತು ವಿಷ್ಣು ಈ ಗ್ರಹಕ್ಕೆ ಬಂದಿರೋದು, ಚೈತನ್ಯ ಈ ಗ್ರಹಕ್ಕೆ ಬಂದಿರೋದು. ಈಗ ಅರ್ಥ ಮಾಡ್ಕೊಳ್ಳಿ, ನಾನು ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ 7 ಗ್ರಹಗಳ 7 ಸರಪಳಿಗಳ ಒಂದು ಮಾಲೆ ಇದು. 7 ಗ್ರಹಗಳ 7 ಸರಪಳಿಗಳ ಮಾಲೆಯಲ್ಲಿ ನಾವು 4ನೆಯ ಸರಪಳಿಯಲ್ಲಿದ್ದೀವಿ. ಅಂದರೆ ಅರ್ಥ ಏನು? ಮಧ್ಯದಲ್ಲಿದ್ದೀವಿ. ಆ 4ನೆಯ ಸರಪಳಿಯಲ್ಲಿ ನಮ್ಮ ಗ್ರಹ ಅದೆಷ್ಟನೇ ಗ್ರಹ? 4ನೆಯ ಗ್ರಹ. 7 ಗ್ರಹಗಳಲ್ಲಿ 4ನೇ ಗ್ರಹ ಅಂದರೆ ನಮ್ಮ ಗ್ರಹ ಮಧ್ಯದಲ್ಲಿರೋ ಗ್ರಹ.
ಈ ಮಧ್ಯದಲ್ಲಿರೋ ಗ್ರಹದಲ್ಲಿ ಈಗ ಎಷ್ಟನೇ ಬಾರಿ ವಿಷ್ಣು ಚೈತನ್ಯ ಬಂದಿದೆ? 3 ಬಾರಿ ಮುಗಿದು ಈಗ 4ನೆಯ ಬಾರಿ ಬಂದಿದೆ. ಅಂದ್ರೆ ಇದು ಏನಾಯ್ತು? ಮಧ್ಯಭಾಗ. ಇದು ಎಕ್ಸಾಕ್ಟ್ಲಿ ಮಧ್ಯ. ಇಳಿಯೋದು ಪೂರ್ತಿ ಇಳಿದು ಬಿಟ್ಟಿದ್ದೀವಿ. ಎಲ್ಲಿಂದ? ಸೂಕ್ಷ್ಮದಿಂದ ಸ್ಥೂಲದ ಬಾಟಮ್ಗೆ ಬಂದ್ಬಿಟ್ಟಿದ್ದೀವಿ. ರಾಕ್ ಬಾಟಮ್ ಅಂತೀವಲ್ಲ ನಾವು, ಆ ಕಲ್ಲು ಬಂಡೆಯ ಕೆಳಭಾಗ ತಳಭಾಗ ಅಂತೀವಲ್ಲ, ಆ ಭಾಗದ ತನಕ ವಿಷ್ಣು ಚೈತನ್ಯ ಹರಿದು ಬಂದಿದೆ. ಖನಿಜದಲ್ಲೂ ವಿಷ್ಣುವಿನ ಚೈತನ್ಯ, ಅಣುವಿನಲ್ಲೂ ವಿಷ್ಣುವಿನ ಚೈತನ್ಯ ಕಾಣ್ತಾ ಇದೆ. ಪೂರ್ತಿ ಇಳಿದು ಬಿಟ್ಟಿದ್ದೀವಿ. ಇನ್ನು ನಮಗೆ ದಿಕ್ಕಿಲ್ಲ. ಇನ್ನೇನಾಗಬೇಕು? ನಾವು ಮೇಲೆ ಹತ್ತಬೇಕು ಅಂದರೆ ನಮ್ಮ ಪ್ರಜ್ಞೆ ಏನಾಗಬೇಕು? ಏರ್ಬೇಕು. ಆದರೆ ಇಳಿದು 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 ರೂಢಿ ಆಗೋಗಿರೋ ನಮಗೆ ಹತ್ತೋದು ಒದ್ದಾಡ್ತಾ ಇದ್ದೀವಿ ನಾವು. ಕಾರಣ ಈ ಪದಾರ್ಥ ಪ್ರಪಂಚ ನಮ್ಮನ್ನು ಸೆಳೆಯುತ್ತೆ. ಆತ್ಮ ಪದಾರ್ಥವನ್ನು ಬಿಡಿಸ್ಕೊಂಡು ಮೇಲೆ ಹೋಗಬೇಕು ಅಂತ ಬಯಸುತ್ತೆ. ಆತ್ಮದ ಬಯಕೆ ಒಂದಾದರೆ ಪದಾರ್ಥದ ಬಯಕೆ ಮತ್ತೊಂದು. ಇಲ್ಲಿ ಪುರುಷ ಪ್ರಕೃತಿಗಳ ಒಂದು ಸಂಗಮ. ಈ ಸಂಗಮದಲ್ಲಿ ಪುರುಷ ಪ್ರಕೃತಿಯನ್ನು ಬಿಡಿಸ್ಕೊಂಡು ಹೋಗಬೇಕು ಅಂತಾನೆ. ಪುರುಷ ಅಂದರೆ ಆತ್ಮ ಪದಾರ್ಥವನ್ನು ಬಿಟ್ಟು ನನ್ನ ಮೇಲೆ ಇರಬೇಕು. ಇದು ಬಹಳ ಘನವಾದದ್ದು. ನನ್ನ ಮೇಲಿರುವಂಥ ಕವಚಗಳು, ಈ ಕವಚಗಳ ತುಂಬ ಕ್ಲೇಶ ತುಂಬಿದೆ. ಕ್ಲೇಶವನ್ನು ದಾಟಿ ನಾನು ಮೇಲೆ ಹೋಗಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದರೆ ಪದಾರ್ಥ ಏನು ಮಾಡುತ್ತೆ? ಪ್ರಕೃತಿ ಏನು ಮಾಡುತ್ತೆ? ನೀನು ನನ್ನ ಬಿಟ್ಟು ಹೋಗ್ಬಿಟ್ರೆ ನನಗೆ ಜೀವನೇ, ನೀನೇ ನನಗೆ ಜೀವ ತುಂಬಿರೋದು. ನೀನು ಪುರುಷ, ನೀನು ವಿಷ್ಣು, ನೀನು ಚೈತನ್ಯ. ನೀನಿಲ್ಲದೆ ನಾನು ಪೂರ್ತಿ ಜಡವಾಗ್ತೇನೆ, ನಾನು ನಿನ್ನನ್ನು ಬಿಡಲ್ಲ ಅಂತೆ. ಇದು ಪುರುಷ ಪ್ರಕೃತಿಗಳ ಮಧ್ಯೆ ಇರುವಂತಹ ಒಂದು ಮುಖ್ಯವಾದ ಸಂಬಂಧ. ಇದನ್ನು ನಮ್ಮ ರಜನೀಶರು ಬಹಳ ಸುಂದರವಾಗಿ ಹೇಳ್ತಾರೆ. ಒಂದು ಮಣ್ಣಿನ ಹಣತೆ ಇದೆ. ಮಣ್ಣಿನ ಹಣತೆಯಲ್ಲಿ ನೀವು ತೈಲವನ್ನು ಸುರಿದು ಬತ್ತಿಯನ್ನು ಹಚ್ಚಿದಿರಿ, ದೀಪ ಉರಿತಾ ಇದೆ. ಇದು ಪುರುಷ ಪ್ರಕೃತಿಗಳ ಒಂದು ಸಂಗಮ. ಈ ಹಣತೆ ಅನ್ನೋದು, ಉರಿತಿರೋ ಹಣತೆ. ಈ ಮಣ್ಣಿದೆಯಲ್ಲ, ಇದು ಪ್ರಕೃತಿ. ಮಣ್ಣು ಅನ್ನೋದು ಪ್ರಕೃತಿ. ಉರಿತಿರೋ ದೀಪ ಪುರುಷ ಅಂದರೆ ಆತ್ಮ. ಆ ಪುರುಷ ಅಥವಾ ಆತ್ಮ ಯಾವ ಮುಖವಾಗಿ ಉರಿತಾ ಇದೆ? ಮೇಲ್ಮುಖವಾಗ, ಕೆಳಮುಖವಾಗ? ಅಂದರೆ ಪುರುಷನ ಪ್ರಯತ್ನ ಏನೋ, ನಾನು ಈ ಬತ್ತಿಯನ್ನು, ಈ ಎಣ್ಣೆಯನ್ನು ಬಿಡಿಸ್ಕೊಂಡು ಏನು ಮಾಡಬೇಕು? ಮೇಲೆ ಹೋಗಬೇಕು. ಹೋಗ್ಬಿಡ್ತಾನತ. ಯಾವಾಗ? ಆರ್ಹೋದಾಗ. ಎಣ್ಣೆ ಮುಗಿದು ಬತ್ತಿ ಸುಟ್ಟು ಆರ್ಹೋದಾಗ ಅವನು ಆತ್ಮ ದೀಪ ಏನು ಮಾಡುತ್ತೆ? ಎಲ್ಲಿಂದ ಬಂತೋ ಗೊತ್ತಿಲ್ಲ. ಬೆಂಕಿ ಕಡ್ಡಿ ಹಚ್ಚೋ ತನಕ ಅದೆಲ್ಲಿತ್ತು ಗೊತ್ತಿಲ್ಲ. ಹಚ್ಚಿದ ಮೇಲೆ ಅದು ಕಾಣ್ತಾ ಇದೆ ನಮಗೆ. ಹೌದಾ ಅಲ್ವಾ? ಸೊ ಎಲ್ಲಿಂದ ಬಂತೋ ಅಲ್ಲಿಗೆ ಅದು ಹಿಂತಿರುಗಿ ಹೊರಟು ಹೋಗ್ತದೆ. ಅದು ಇರಲಿ. ಅದು ಮೇಲೆ ಹೋಗಲಿಕ್ಕೆ ಪ್ರಯತ್ನ ಪಡುತ್ತೆ, ಅದೃಶ್ಯವಾಗಲಿಕ್ಕೆ ಪ್ರಯತ್ನ ಪಡುತ್ತೆ. ಪ್ರಕೃತಿಯನ್ನು ಬಿಟ್ಟು ಹೋಗಬೇಕು. ಈ ಹಣತೆ ಸಹವಾಸ ಸಾಕು ನನಗೆ, ಈ ಎಣ್ಣೆ ಸಹವಾಸ ಸಾಕು, ಈ ಬತ್ತಿ ಸಹವಾಸ ಸಾಕು, ನಾನು ಹೊರಟೋಗ್ತೀನಿ ಅಂತ ಅನ್ನತ್ತೆ. ಆದರೆ ಈ ಎಣ್ಣೆ, ಹಣತೆ, ಬತ್ತಿ ಈ ಮೂರು ಏನು ಮಾಡ್ತಾ ಇವೆ? ಅದನ್ನು ಹಿಡಿದಿಟ್ಕೊಂಡಿದೆ. ಮನುಷ್ಯನ ಶರೀರ ಉರಿಯುತ್ತಿರುವ ಒಂದು ದೀಪ ಇದ್ದ ಹಾಗೆ. ಯಾವಾಗ ಬೇಕಾದರೂ ಆ ದೀಪ ಆರಿ ಹೊರಟು ಹೋಗಬಹುದು. ಎಷ್ಟು ಸುಂದರವಾಗಿದೆ ನೋಡಿ. ಈ ಪುರುಷ ಪ್ರಕೃತಿಗಳ ಈ ಒಂದು ಸಂಗಮವನ್ನು ಸಾಂಖ್ಯ ಯೋಗದಲ್ಲಿ, ಭಗವದ್ಗೀತೆಯಲ್ಲಿ ಭಗವಂತ ಸೂಚ್ಯವಾಗಿ ವಿವರಿಸಿ ಹೇಳ್ತಾನೆ. ಸಾಂಖ್ಯ ಅನ್ನೋದು ನಮ್ಮ ದರ್ಶನಗಳಲ್ಲಿ ಒಂದು ದರ್ಶನ. ಷಡ್ ದರ್ಶನಗಳು ಅಂತೀವಿ. 6 ದರ್ಶನಗಳಿದೆ ನಮ್ಮ ಹಿಂದೂ ಮತದಲ್ಲಿ. ಅದರಲ್ಲಿ ಒಂದು ಸಾಂಖ್ಯ. ಆ ಸಾಂಖ್ಯದಲ್ಲಿ ಎಲ್ಲವನ್ನೂ ಪುರುಷ ಪ್ರಕೃತಿಗಳಿಗೆ ಹೋಲಿಸ್ತಾರೆ ಅವರು. ಇರಲಿ. ಈಗ ಇಂಥ ಸೌರವ್ಯೂಹದ ಸೃಷ್ಟಿ 5ನೇ ಸ್ಟಾನ್ಸಾ ಆದರೆ 6ನೇ ಸ್ಟಾನ್ಸಾನಲ್ಲಿ ಭೂಗ್ರಹದ ಸರಪಳಿ ಬರುತ್ತೆ. ಆ ಸರಪಳಿಯನ್ನು ಒಂದು ಸೂಕ್ಷ್ಮವಾಗಿ ನಾನು ವಿವರಿಸಿದ್ದೀನಿ. ಮುಂದೆ ನಾನು ಅದನ್ನು ಆಡಿಯೋ ವಿಷುಯಲ್ ಇದೆ ನನ್ನ ಹತ್ರ, ಆಡಿಯೋ ವಿಷುಯಲ್ ಮೂಲಕ ವಿವರಿಸ್ತೇನೆ. ಅದು ಒಂದು
ಲೆಕ್ಚರಲ್ಲಿ ಬರುತ್ತೆ. ಆಡಿಯೋ ವಿಷುವಲ್ ಅಂದರೆ ದೃಶ್ಯ ಶ್ರವಣ ಮಾಧ್ಯಮದಲ್ಲಿ ಅದನ್ನು ಪೂರ್ಣ ವಿವರಣೆ ನೀಡ್ತೇನೆ. ಇದು ಸ್ಟ್ಯಾನ್ಸಾ 6. ಸ್ಟ್ಯಾನ್ಸಾ 7 ಏನು? ಸ್ಟ್ಯಾನ್ಸಾ 7 ಅಂದರೆ ಭೂಗ್ರಹದ ಸೃಷ್ಟಿ ಏನೋ ಆಯಿತು, ಸರಪಳಿಯ ಸೃಷ್ಟಿ ಏನೋ ಆಯಿತು. ಭೂಗ್ರಹ ಹುಟ್ಟಿದ ತಕ್ಷಣ ಮನುಷ್ಯ ಹುಟ್ಟಲಿಲ್ಲ. ಭೂಗ್ರಹ ಹುಟ್ಟಿದ ಮೇಲೆ ಭೂಗ್ರಹದ ಮೇಲೆ ಸಂಸರಣೆ ಬಹಳ ವರ್ಷಗಳ ಕಾಲ ನಡೀತು. ಲಕ್ಷಾಂತರ ಕೋಟ್ಯಾಂತರ ವರ್ಷಗಳ ಕಾಲ ಸಂಸರಣೆ ನಡೆದ ಮೇಲೆ ಎಷ್ಟೋ ಜೀವಿಗಳು ಹುಟ್ಟಿದ ಮೇಲೆ ಖನಿಜಗಳು, ಖನಿಜಗಳ ನಂತರ ಸಸ್ಯಗಳು, ಸಸ್ಯಗಳಾದ ಮೇಲೆ ಪಶುಗಳು, ಪ್ರಾಣಿಗಳು, ಉನ್ನತ ಮಟ್ಟದ ಪ್ರಾಣಿಗಳು, ಆಮೇಲೆ ಮನುಷ್ಯನನ್ನು ಹೋಲುವಂಥ ಹ್ಯೂಮನಾಯ್ಡ್ಸು, ಆಮೇಲೆ ಮನುಷ್ಯರ ಸೃಷ್ಟಿಯಾಗಿತ್ತು. ಈ ಮನುಷ್ಯರ ಸೃಷ್ಟಿಯ ಹಿಂದೆ ಒಂದು ರೋಚಕ ಇತಿಹಾಸವಿದೆ. ಆ ಇತಿಹಾಸವನ್ನು, ಮನುಷ್ಯ ಸೃಷ್ಟಿಯನ್ನು 7ನೆಯ ಸ್ಟ್ಯಾನ್ಸಾನಲ್ಲಿ ಅವರು ನೀಡ್ತಾರೆ. ಈಗ ಮೊದಲನೆಯ ಸ್ಟ್ಯಾನ್ಸಾನ ನಾವು ತಗೊಳ್ಳೋಣ. ಚರಣ 1. 1ನೆಯ ಚರಣ ಅಥವಾ 1ನೆಯ ಸ್ಟ್ಯಾನ್ಸಾನಲ್ಲಿ 9 ವಚನಗಳಿವೆ. ಮೊದಲನೆಯ ಧ್ಯಾನ ಗ್ರಂಥ ಕವನದಲ್ಲಿ 9 ವಚನಗಳಿವೆ. ಒಂದೊಂದು ವಚನವೂ ಒಂದು ಸಣ್ಣ ಲಘು ಪದ್ಯ ಇದ್ದ ಹಾಗೆ. ಇದರಲ್ಲಿ ಮೊದಲನೇ ಸ್ಟ್ಯಾನ್ಸಾನ ನಾನು ಹೇಳ್ತೇನೆ. ವಚನ 1. ಶಾಶ್ವತ ಜನ್ಮದಾತೆ ತನ್ನ ಶಾಶ್ವತ ಅದೃಶ್ಯ ಕವಚಗಳ ಸಹಿತ ಮತ್ತೊಮ್ಮೆ ಮುಳುಗಿ ಕಳೆದಳು ಸಪ್ತ ಕಲ್ಪಗಳ ಪ್ರಳಯ ಜಲದೊಳಗೆ. ಮತ್ತೆ ರಿಪೀಟ್ ಮಾಡ್ತೀನಿ. ಶಾಶ್ವತ ಜನ್ಮದಾತೆ ತನ್ನ ಶಾಶ್ವತ ಅದೃಶ್ಯ ಕವಚಗಳ ಸಹಿತ ಮತ್ತೊಮ್ಮೆ ಮುಳುಗಿ ಕಳೆದಳು ಸಪ್ತ ಕಲ್ಪಗಳ ಪ್ರಳಯ ಜಲದೊಳಗೆ. ಏನಾದರೂ ಅರ್ಥ ಆಗತ್ತಾ ನಮಗೆ? ಏನೂ ಅರ್ಥ ಆಗಲ್ಲ. ಇದನ್ನು ತಿಳ್ಕೋಬೇಕಂದ್ರೆ ಇದರ ಆಳಕ್ಕೆ ಹೋಗಬೇಕು. ನೋಡಿ, ಮನುಷ್ಯ ಹುಟ್ಟಿದ ಮೇಲೆ ಜ್ಞಾನ ಸಂಪಾದನೆ ಬಹಳ ಮುಖ್ಯ. ಜ್ಞಾನ ಅಂದರೆ ಅದೊಂದು ವಿಸ್ತಾರವಾದ ಕ್ಷೇತ್ರ. ನೀವು ಕೇಳಿರ್ಬೋದು, ಪಂಚಕ್ಲೇಶಗಳು ಅಂತ ಕೇಳಿದ್ದೀರಾ ನೀವು? ನಮ್ಮ ಇಂದಿನ ಈ ತೊಳಲಾಟದ ಸಮಸ್ಯೆಗೆ ಕಾರಣ ಏನು? ನಮ್ಮ ಪಂಚಕ್ಲೇಶಗಳು. ಕ್ಲೇಶ ಅಂದರೆ ದುಃಖ. ನಮ್ಮ ಪಂಚ ದುಃಖಗಳು ನಮ್ಮನ್ನು ಈ ಮರ್ತ್ಯಲೋಕಕ್ಕೆ ಸೆಳೆದು ಹಿಡಿದು ಇಡುತ್ತೆ. ಯಾವುದ ಪಂಚಕ್ಲೇಶಗಳು? ಮೊದಲನೆಯದೇ ಅವಿದ್ಯೆ. ಅವಿದ್ಯೆ ಅಂದರೆ ಅಜ್ಞಾನ. ಜ್ಞಾನವೇ ಇಲ್ಲದೆ ಅಜ್ಞಾನದಲ್ಲಿರುವಂಥ ವ್ಯಕ್ತಿಗಳಿಗೆ ಈ ಮರ್ತ್ಯಲೋಕ ಎಂದೂ ಬಿಟ್ಕೊಡಲ್ಲ ಅವ್ರನ್ನ. ಏಕೆಂದರೆ ಮರ್ತ್ಯಲೋಕಕ್ಕೆ ಬೇಕಾಗಿರೋದು ಎಂಥವ್ರು? ಅಂತ ಅಜ್ಞಾನಿಗಳೇ. ಜ್ಞಾನ ಬಂದುಬಿಟ್ರೆ ಅವ್ರು ಮರ್ತ್ಯಲೋಕವನ್ನು ಬಿಟ್ಟು ಜೀವನ್ಮುಕ್ತರಾಗಿಬಿಡ್ತಾರೆ. ಅವರು ಯಾವಾಗಲಾದ್ರೂ ಬರ್ತಾರೆ ಹೋಗ್ತಾರೆ, ಅದು ಬೇರೆ ವಿಷಯ. ಈ ಮರ್ತ್ಯಲೋಕದಲ್ಲಿ ಇರಬೇಕಂತಂದರೆ ಅವರಿಗೆ ಒಂದು ಸೆಳೆತ ಇರುತ್ತೆ ಇಲ್ಲಿ. ಆ ಸೆಳೆತಕ್ಕೆ ಕಾರಣ ನಮ್ಮಲ್ಲಿರುವಂತಹ 5 ದುಃಖಗಳು, ಕ್ಲೇಶಗಳು. ಮೊದಲನೆಯದೇ ಅವಿದ್ಯೆ, ಅಜ್ಞಾನ. ಆ ಅಜ್ಞಾನವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ನಾವಿಲ್ಲಿ ಕುಳಿತಿರೋದು. ಇಂದು ಅಂಥ ಒಂದು ಜ್ಞಾನ ದಾಸೋಹದಲ್ಲಿ ನಾವು ಯಾಕೆ ತೊಡಗಿಕೊಂಡಿದ್ದೇವೆ ಅಂದರೆ, ಜ್ಞಾನವೆಂಬ ಬೆಳಕು ನಮ್ಮೊಳಗಿರುವಂತಹ ಅಜ್ಞಾನವನ್ನು ತೊಡೆಯಲಿ. ಹಾಗಾಗಿ ಒಂದು ಕ್ಲೇಶ ನಿವಾರಣೆಯಾಗತ್ತೆ. ಹಾಗೆ ಅಂತ ಜ್ಞಾನ ಅನ್ನೋದು ಒಂದು ಜನ್ಮಕ್ಕೆ ಸಿದ್ಧಿಸಿ ಬಿಡುತ್ತಾ? ಇಲ್ಲ. ಜ್ಞಾನ ಅನ್ನೋದು ಒಂದು ಮಹಾಸಾಗರ. ಆ ಮಹಾಸಾಗರದಲ್ಲಿರುವಂಥ ಒಂದು ಹನಿಯನ್ನು ನಾನು ಈ ಜನ್ಮದಲ್ಲಿ ಪಡೆದದ್ದೇ ಆದರೆ ನಾನು ಧನ್ಯ ಅಂತ ತಿಳ್ಕೋಬೇಕು. ಎಷ್ಟೋ ಜನ್ಮಗಳ ಕಾಲ ಹುಟ್ಟಿ ಬಂದು ಈ ಸಾಗರದಲ್ಲಿರುವಂತಹ ಹನಿಗಳನ್ನು ಸೇವಿಸಿ ನಾನು ಜ್ಞಾನ ಭಂಡಾರವೇ ಆಗಬೇಕು. ಅಜ್ಞಾನ ಅನ್ನೋದು ಮೊದಲನೇ ಕ್ಲೇಶ. ಎರಡನೆಯದು ಅಸ್ಮಿತ, ಎರಡನೇ ಕ್ಲೇಶ. ಅಸ್ಮಿತ ಅಂದರೆ ಏನು? ಅಸ್ಮಿತ ಅಂದರೆ ನಾನು ಅನ್ನುವ ಅಹಂಕಾರ. ಸ್ಮಿತ ಅಂದರೆ ಏನು? ನಿರಹಂಕಾರ, ನಿರಭಿಮಾನ. ನಾನು ಇಲ್ಲದೆ ಇರುವಂಥದ್ದು ಅಸ್ಮಿತ. ನಾವು ಅಸ್ಮಿತವಾಗಿರ್ಬೇಕಾ ಸ್ಮಿತವಾಗಿರ್ಬೇಕಾ? ಸಾರಿ
ಅಸ್ಮಿತಾ ಅನ್ನೋದು ಅಹಂಕಾರ, ಸ್ಮಿತಾ ಅನ್ನೋದು ನಿರಹಂಕಾರ. ಅಸ್ಮಿತಾ ಅನ್ನೋದು ಅಹಂಕಾರ. ನನಗೆ ಅಹಂಕಾರ ಇದೆ ಅಂದರೆ ನನಗೆ ಅಸ್ಮಿತಾ ಇದೆ, ಅಭಿಮಾನ ಇದೆ, ಅನುರಾಗ ಇದೆ, ನನ್ನ ಮೇಲೆ ನನಗೆ ಹೆಮ್ಮೆ ಇದೆ, ಗೌರವ ಇದೆ, ನನ್ನ ಮೇಲೆ ವ್ಯಾಮೋಹ ಇದೆ, ಅನುಬಂಧ ಇದೆ, ಆಕರ್ಷಣೆ ಇದೆ, ನಾನು ಅನ್ನೋ ಎಂಟಿಟಿ ಇದೆ. ಅದು ಅಸ್ಮಿತ. ಅದಕ್ಕೆ ವಿರುದ್ಧವಾದ ಪದ ಸ್ಮಿತ. ಸ್ಮಿತ ಅಂತ ಅಂದರೆ ನಿರಹಂಕಾರ, ನಿರಭಿಮಾನ. ನಾವು ಅಸ್ಮಿತರು. ಹಾಗಾದರೆ ನಾವೇನಾಗಬೇಕು? ಸ್ಮಿತರಾಗಬೇಕು. ಅಸ್ಮಿತ ಅನ್ನುವಂಥದ್ದು ಎರಡನೆಯ ಕ್ಲೇಶ. ನಾನು ಅನ್ನೋದೇ ಒಂದು ಪರಮ ದುಃಖ. ಅದು ನಮ್ಮನ್ನು ಈ ಭೂಮಿಗೆ ಸೆಳೆದು ಇಡುತ್ತೆ. ಮೂರನೆಯದು ರಾಗ. ರಾಗ ಅಂದರೆ ರಾಗ, ರಾಗ, ವಿರಾಗ. ಏನರ್ಥ? ರಾಗಕ್ಕೆ ವಿರುದ್ಧ ಪದ ಯಾವುದು? ವಿರಾಗ. ರಾಗ ಅಂದರೆ ಏನು? ಆಸೆಗಳು. ವಿರಾಗ ಅಂದರೆ ವೈರಾಗ್ಯ. ಆಸೆ ಬಿಟ್ಟಿರೋದು. ವಿರಾಗ ಅಂದರೆ ವೈರಾಗ್ಯ. ರಾಗ ಅನ್ನೋದು ಆಕರ್ಷಣೆಗಳು. ನನಗೆ ಬೇಕು ಅನ್ನೋಂಥ ಪಟ್ಟಿಗಳೇನಿದೆಯೋ ಅದನ್ನು ರಾಗಗಳು ಅಂತ ಕರಿತೀವಿ. ಅದು ಮೂರನೆಯ ಕ್ಲೇಶ. ಅದು ನಮ್ಮನ್ನು ಇಲ್ಲಿಗೆ ಬಂಧಿಸುತ್ತೆ. ಅದು ಇಲ್ಲಿಗೆ ಬಂಧಿಸುತ್ತೆ. ನಾಲ್ಕನೆಯದು ದ್ವೇಷ. ದ್ವೇಷ ಅಂದರೆ ಏನು? ದ್ವೇಷ ಅಂತ ಅಂದರೆ ಹಗೆತನ, ವಿಕರ್ಷಣೆ. ನನಗಿದು ಬೇಡ, ಇದು ಬೇಡ, ಅದು ಬೇಡ, ಅದು ಬೇಡ. ಈ ಬೇಕು ಬೇಡಗಳ ಪಟ್ಟಿ ಇಟ್ಕೊಂಡಿರ್ತೀವಿ ನೋಡಿ ನಾವು. ನನಗೆ ತಿನ್ನಲಿಕ್ಕೆ ಮೃಷ್ಟಾನ್ನ ಭೋಜನ ಬೇಕು, ಹಾಕ್ಕೊಳ್ಳಿಕ್ಕೆ ಬಹಳ ಚೆನ್ನಾಗಿರುವಂಥ ಬಟ್ಟೆ ಬೇಕು, ಉಟ್ಕೊಳ್ಳಿಕ್ಕೆ ತುಂಬ ಸುಂದರವಾದ ಉಡುಪು ಬೇಕು, ಅಧಿಕಾರ ಬೇಕು, ಆಸ್ತಿ ಬೇಕು, ಕೀರ್ತಿ ಬೇಕು, ಪದಕ ಬೇಕು, ಪದವಿ ಬೇಕು, ಸನ್ಮಾನ ಬೇಕು. ಎಷ್ಟೆಲ್ಲ ಬೇಕುಗಳಿದೆ. ಹಾಗೆ ಅಷ್ಟೇ ಬೇಡಗಳಿವೆ. ಏನು ಬೇಡ? ಅವಮಾನ ಬೇಡ, ಅಪಮಾನ ಬೇಡ, ನಿಂದೆ ಬೇಡ, ಇತರರು ನನ್ನ ಹಳಿಯುವುದು ಬೇಡ, ದಾಸ್ಯ ಬೇಡ, ಓಕೆ, ಡಯಾಬಿಟಿಸ್ ಬೇಡ, ಹೈಪರ್ ಟೆನ್ಷನ್ ಬೇಡ, ಆಸ್ತಮಾ ಬೇಡ ಸರ್, ಆರ್ಥರೈಟಿಸ್ ಬೇಡ, ದಯವಿಟ್ಟು ಬೇಡ ಸರ್, ಇವೆಲ್ಲ ಬೇಡ. ಸೊ ಬೇಕುಗಳ ಒಂದು ಲಿಸ್ಟು, ಬೇಡಗಳ ಮತ್ತೊಂದು. ಇದನ್ನು ರಾಗ ಮತ್ತು ದ್ವೇಷ ಅಂತ ಕರೀತೀವಿ. ಕೊನೆಯದು ಐದನೆಯ ಕ್ಲೇಶ ಅಭಿನಿವೇಶ. ಅಭಿನಿವೇಶ ಅಂದರೆ ಏನು? ಅಭಿನಿವೇಶ ಅಂದರೆ ನಮ್ಮಲ್ಲಿರುವಂತಹ ಜೀವಿಸಬೇಕು ಅನ್ನೋ ಉತ್ಕಟ ಆಕಾಂಕ್ಷೆ. ನಾನು ಬದುಕಬೇಕು, ನಾನು ಜೀವಿಸಬೇಕು. ಸಣ್ಣ ಇರುವೆನ ತಗೊಂಡು ನೋಡಿ, ಅದು ಸಾಯ್ಲಿಕ್ಕೆ ಇಷ್ಟಪಡುತ್ತಾ? ಅದಕ್ಕೆ ಬೇಸಿಕ್ ಇನ್ಸ್ಟಿಂಕ್ಟ್ ಇರುತ್ತೆ, ಒಂದು ಸಹಜ ಪ್ರವೃತ್ತಿ. ನೀರಿನಲ್ಲಿ ಎತ್ತು ಹಾಕಿ ಏನು ಮಾಡುತ್ತದೋ? ಈಜ್ಕೊಂಡು ತೇಲ್ಕೊಂಡು ಹೆಂಗೋ ಬಂದು ಒಂದು ಕಡ್ಡಿಯ ಮೇಲೆ ಹತ್ತಿ ಕೂತ್ಕೊಂಡು ಬಂದ್ಬಿಡ್ತದೆ. ಮತ್ತೆ ಆ ಸಣ್ಣ ಪ್ರಾಣಿಗೆ ಸಹ ಬದುಕಬೇಕು ಅನ್ನೋ ಉತ್ಕಟ ಇಚ್ಛೆ ಇದೆ. ಹಾಗೆ ಮರಣದ ಬಗ್ಗೆ ಬಹಳ ಭಯ ಇದೆ. ಅದು ಅಭಿನಿವೇಶ. ಬದುಕಬೇಕು ಅನ್ನೋ ಉತ್ಕಟ ಇಚ್ಛೆ, ಸಾವು ಅನ್ನೋದ್ರ ಬಗ್ಗೆ ವಿಪರೀತ ಭಯ. ಇದನ್ನು ಅಭಿನಿವೇಶ ಅಂತ ಕರೀತಾರೆ. ಸೊ ಯಾವ್ಯಾವುದು ಈಗ ಪಂಚಕ್ಲೇಶಗಳು? ಮೊದಲನೆಯದು ಅವಿದ್ಯೆ, ಎರಡನೇದು ಅಸ್ಮಿತ, ಮೂರನೇದು ರಾಗ, ನಾಲ್ಕನೇದು, ಐದನೇದು ಅಭಿನಿವೇಶ. ಈ 5 ಪಂಚಕ್ಲೇಶಗಳು. ಈ ಪಂಚಕ್ಲೇಶಗಳನ್ನು ನಾವು ತೊಡೆದುಕೊಳ್ಳೋ ತನಕ ನಮಗೆ ಮುಕ್ತಿ ಇಲ್ಲ. ಈಗ ನಮ್ಮ ಸಮಸ್ಯೆ ಏನಂದರೆ, ಇದನ್ನು ತೊಡೆದುಕೊಳ್ಳಲಿಕ್ಕೆ ಮೊಟ್ಟ ಮೊದಲನೇ ಅಡಚಣೆ ಅಂದರೆ ಅಜ್ಞಾನ, ಅವಿದ್ಯೆ. ಆ ಅವಿದ್ಯೆಯನ್ನು ಕಳ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡೋದು ಬಹಳ ಕಡಿಮೆ. ನೋಡಿ, ಅಟ್ಲೀಸ್ಟ್ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ, ನಾವೆಲ್ಲ ಇಲ್ಲಿ ಬಂದು ಕುಳಿತೀವಿ, ಆಗಾಗ ಇಲ್ಲಿ ಬರ್ತೀವಿ, ವಿಷಯ ವಿಚಾರಗಳನ್ನು ಹಂಚ್ಕೊಳ್ತೀವಿ. ನೀವು ಬರಲೇಬೇಕು ಅಂತ ಏನಿಲ್ಲ. ನೀವು ಬರದೇ ಇದ್ರೂ ಜ್ಞಾನವನ್ನು ಪಡೀಲಿಕ್ಕೆ ಹಲವಾರು ವಿಧಾನಗಳಿವೆ. ನಿಮ್ಮ ಜೀವನವನ್ನೇ ಕೂಲಂಕುಷವಾಗಿ ಗಮನಿಸಿ ನೋಡಿ. ಅನುಭವಗಳನ್ನು ಚಿಂತನೆಯ ಒಂದು ಮೂಸೆಯ ಒಳಗಡೆ ಹಾಕಿ ಅದನ್ನು ತಟ್ಟಿ ನೋಡಿ. ನೀವೇ ಮನೆಯಲ್ಲಿ ಕುಳಿತುಕೊಂಡು ಗ್ರಂಥಗಳನ್ನು ಓದಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಸಾಧನೆ ಮಾಡಿ, ಅವಾಗಲೂ ಜ್ಞಾನ ಸಿಗುತ್ತೆ. ಸಮಸ್ಯೆ ಏನಂದರೆ, ನಮ್ಮಲ್ಲಿರುವಂತಹ ಅಜ್ಞಾನ ಎಷ್ಟು ಗಾಢವಾದದ್ದು ಅಂದರೆ, ನಮಗೆ ಈ ಸತ್ಸಂಗಗಳ ಅಗತ್ಯ ಬಹಳ ಇದೆ.
ಸತ್ಸಂಗತ್ವೇ ನಿಸ್ಸಂಗತ್ವ. ಇದೇ ಮುಕ್ತಿಗೆ ಒಂದು ಮೂಲಧಾರಿ. ಈ ದಾರಿಯನ್ನು ಹಿಡಿದೇ ಹೋದರೆ ಸಾಧ್ಯವಿಲ್ಲ. ಅದೇ ಸತ್ಸಂಗದ ಒಂದು ಅತಿ ಮುಖ್ಯವಾದಂತಹ ಶಕ್ತಿ ಅಥವಾ ಅದಕ್ಕಿರುವಂತಹ ಒಂದು ಪ್ರಾಶಸ್ತ್ಯ. ಆ ಸತ್ಸಂಗಗಳಲ್ಲಿ ಭಾಗವಹಿಸುವಾಗ ನಾವು ಅದಕ್ಕೆ ಕೆಲವು ಗಂಭೀರವಾದ ವಿಷಯಗಳನ್ನು ಗಂಭೀರವಾಗಿ ತೆಗೆದುಕೊಂಡು ಚಿಂತಿಸಬೇಕು ಅಂತ ಹೇಳ್ತಾ ಇರೋದು. ಈ ಮೊದಲನೆಯ ಒಂದು ಸ್ಟ್ಯಾನ್ಸಾ ಇದೆಯಲ್ಲ, ಇದು ಸುಮ್ಮನೆ ಓದಿದ್ರೆ ಕಬ್ಬಿಣದ ಕಡಲೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಶಾಶ್ವತ ಜನ್ಮದಾತೆ. ಯಾರು ಶಾಶ್ವತ ಜನ್ಮದಾತೆ? ನೋಡಿ, ಈ ಜನ್ಮದಾತೆ ಅಂತ ಹೇಳೋದು ಕಷ್ಟ. ಇದು ಮೊದಲನೇ ಸ್ಟ್ಯಾನ್ಸಾ. ಇದರಲ್ಲಿ ಬರುವಂಥದ್ದು ಯಾವ ಸ್ಥಿತಿ? ಅವ್ಯಕ್ತ ಸ್ಥಿತಿ, ನಾನ್ ಮ್ಯಾನಿಫೆಸ್ಟ್. ಅಂದರೆ ಅಲ್ಲಿ ಏನೂ ಇಲ್ಲ. ಏನೂ ಇಲ್ಲದೆ ಇರೋವಾಗ ಸರ್ ನೀವು ಸ್ತ್ರೀಲಿಂಗ ಬಳಸ್ತಿದ್ದೀರಲ್ಲ, ಜನ್ಮದಾತೆ ಎನ್ನುವಂತಹ ಹೆಣ್ಣಿದ್ಲ ಆಗ? ಅಯ್ಯೋ, ಮಾನವ ಸೃಷ್ಟಿ ಆಗೋದೇ 7ನೇ ಸ್ಟ್ಯಾನ್ಸಾನಲ್ಲಿ. ಇನ್ನು ಮೊದಲನೇ ಸ್ಟ್ಯಾನ್ಸಾನಲ್ಲಿ ಹೆಣ್ಣು ಎಲ್ಲಿಂದ ಬರುತ್ತೆ? ಬರಲ್ಲ. ಹಾಗಾದರೆ ಯಾಕೆ ಇವ್ರು ಹೀಗೆ ಕೊಟ್ಟರು? ಶಾಶ್ವತ ಜನ್ಮದಾತೆ ಅಂದರೆ ಆದಿ ಆಕಾಶ. ಆಕಾಶ ಅಂದರೆ ಅದೊಂದು ನಿರಾಕಾರ ಸ್ವರೂಪವೋ ಅರೂಪವೋ ಅದು ಬಹಳ ಕಷ್ಟ. ಈ ನಾನ್ ಮ್ಯಾನಿಫೆಸ್ಟ್ ಅಥವಾ ಅವ್ಯಕ್ತ ಇದೆಯಲ್ಲ, ಇದನ್ನು ವಿವರಿಸುವುದು ಬಹಳ ಕಷ್ಟ. ಯಾಕೆ ಅಂದರೆ ಅದು ವಿವರಣೆಗೆ ಮೀರಿದ ಅಪರಿಮಿತವಾದಂತಹ ಒಂದು ನಿರಾಕಾರ ನಿರ್ಗುಣ ಒಂದು ಅಸ್ತಿತ್ವವೂ ಅಲ್ಲ. ಅದು ನಮ್ಮ ನಾಸದಿಯ ಸೂಕ್ತದಲ್ಲಿ ಹೇಳ್ತಾರೆ, ಅಸ್ತಿತ್ವವೋ ಅನಸ್ತಿತ್ವವೋ ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಹಂತದಲ್ಲಿ ಅಂದರೆ ಆ ಹಂತದಲ್ಲಿ ಅಸ್ತಿತ್ವ ಇದೆಯಾ, ಅಸ್ತಿತ್ವ ಇಲ್ವಾ? ವಿ ಡೋಂಟ್ ನೋ. ನಾಸದಿಯ ಸೂಕ್ತ ಹೇಳುತ್ತೆ ವಿ ಡೋಂಟ್ ನೋ. ಅಸ್ತಿತ್ವವೂ ಇಲ್ಲ, ಅನಸ್ತಿತ್ವವೂ ಇಲ್ಲ. ಅಂದರೆ ಏನಿದೆ ಅಲ್ಲಿ? ನನ್ನ ಮೆದುಳಿಗೆ ನಿಮ್ಮ ಮೆದುಳಿಗೆ ಎಟುಕುವಂತಹದ್ದಲ್ಲ. ಅಲ್ಲಿ ವಸ್ತುವೂ ಇಲ್ಲ, ವಿಷಯವೂ ಇಲ್ಲ, ವ್ಯಕ್ತಿಯೂ ಇಲ್ಲ, ತತ್ವಗಳೂ ಇಲ್ಲ, ಪದಾರ್ಥವೂ ಇಲ್ಲ, ಶಕ್ತಿಯೂ ಇಲ್ಲ, ಬಲವೂ ಇಲ್ಲ, ಸಮಯವೂ ಇನ್ನು ಪ್ರಾರಂಭವಾಗಿಲ್ಲ. ಅದು ಒಂಥರ ಇಟ್ಸ್ ಸಮಥಿಂಗ್ ಬಿಯಾಂಡ್ ಅವರ್ ಎಕ್ಸ್ಪ್ಲನೇಷನ್. ಇವರು ಅದನ್ನು ವಿವರಿಸಲಿಕ್ಕೆ ವಿಧಿ ಇಲ್ಲ, ಯಾವುದೋ ಒಂದು ಲಿಂಗವನ್ನು ಬಳಸಬೇಕು. ಅವರೇನು ಮಾಡಿದ್ದಾರೆ? ಶಾಶ್ವತ ಜನ್ಮದಾತೆ ಅಂತ ಹೇಳ್ತಾರೆ. ಮೇಡಮ್ ಬ್ಲಾವೆಟ್ಸ್ಕಿ ಅವರು ಧ್ಯಾನ ಗ್ರಂಥ ಕವನಗಳು. ಎಲ್ಲಕ್ಕೂ ಮೂಲ ಕಾರಣ. ನಾನು ಆಗಲೇ ಪ್ರಾರಂಭ ಮಾಡುವಾಗ ಹೇಳಿದೆ, ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದ ಪರಮಾತ್ಮನಿಗೆ ನಮಸ್ಕರಿಸುತ್ತಾ. ನಾನು ಪ್ರತಿ ಲೆಕ್ಚರಲ್ಲೂ ಈ ಒಂದು ಶ್ಲೋಕ ಹೇಳ್ತೇನೆ. ಎಲ್ಲ ಕಾರಣಗಳಿಗೂ ಮೂಲ ಕಾರಣ ಏನೋ ಅದು ಯಾರಿಗೂ ಗೊತ್ತಿಲ್ಲ. ಅದನ್ನು ರೂಟ್ಲೆಸ್ ರೂಟ್ ಅಂತ ಕರೀತಾರೆ. ಬೇರೆ ಇಲ್ಲದ ಬೇರು ಅದು, ರೂಟ್ಲೆಸ್ ರೂಟ್ ಅಂತ ಒಂದು ಮೂಲವನ್ನು ಇವರು ಶಾಶ್ವತ ಜನ್ಮದಾತೆ ಅಂತ ಕರೀತಿದ್ದಾರೆ. ಅದು ಮತ್ತೇನೂ ಅಲ್ಲ, ಆದಿ ಆಕಾಶ. ಏನಿದು ಆದಿ ಆಕಾಶ ಅಂದರೆ? ಅದೊಂದು ಬಯಲು ಅಂತಾರೆ. ಅದೊಂದು ಬಯಲು. ಅದನ್ನು ಸೀಕ್ರೆಟ್ ಡಾಕ್ಟ್ರಿನ್ ಕೊಯ್ಲಾನ್ ಅಂತ ಕರೆಯುತ್ತೆ. ಏನೂ ಇಲ್ಲದೆ ಇದ್ದಾಗ ಒಂದು ಕೊಯ್ಲಾನ್ ಇತ್ತು. ಏನದು ಕೊಯ್ಲಾನ್? ಅದೊಂದು ಬಯಲು. ಆ ಬಯಲು ಹೇಗಿತ್ತು ಗೊತ್ತಿಲ್ಲ. ನಮ್ಮ ಕಣ್ಣಿಗೆ ಕಾಣುವಂಥ ಈ ಬಯಲಲ್ಲ ಅದು. ಇದು ಸ್ಪೇಸ್, ಇದು ಫಿಸಿಕಲ್ ಸ್ಪೇಸ್. ಅದು ಫಿಸಿಕಲ್ ಅಲ್ಲ. ಆಗ ಫಿಸಿಕಲ್ ಏನೂ ಇರಲೇ ಇಲ್ಲ. ಅಂಥ ಒಂದು ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಆ ಆದಿ ಮೂಲವೇನಿತ್ತೋ, ಆದಿ ಆಕಾಶವೇನಿತ್ತೋ, ಅದು ತನ್ನ ಶಾಶ್ವತ ಅದೃಶ್ಯ ಕವಚಗಳ ಸಹಿತ. ಅದೃಶ್ಯ ಕವಚಗಳು ಅಂದರೆ ಏನು? ಈ ಆದಿ ಮೂಲದಲ್ಲಿ ಯಾವ ಒಂದು ಆದಿ ತತ್ವವಿತ್ತೋ, ತತ್ವವೂ ಇರಲಿಲ್ಲ, ಅದೇನಿತ್ತೋ ಅದು ಅದೃಶ್ಯ ಕವಚಗಳನ್ನು ಹೊಂದಿತ್ತು. ಆ ಕವಚಗಳು ಮತ್ತೇನೂ ಅಲ್ಲ, ಮೂಲ ಪ್ರಕೃತಿ. ಈಗ ಈ ಆದಿ ಆಕಾಶವನ್ನು ನಾವು ಪುರುಷ ಅಂತ ಅಂದ್ಕೊಂಡ್ರೆ,
ಆ ಪುರುಷನನ್ನು ಸುತ್ತುವರಿದಂತಹ ಕವಚಗಳು ಯಾವುದು ಅಂದರೆ ಮೂಲ ಪ್ರಕೃತಿ. ಅದು ಇರಲಿಲ್ಲ ನಿಜ ಹೇಳಬೇಕಂದ್ರೆ. ನಾನ್ ಮ್ಯಾನಿಫೆಸ್ಟ್ನಲ್ಲಿ ಪುರುಷ ಮತ್ತು ಪ್ರಕೃತಿಗಳ ಅತ್ಯಂತ ಮೂಲ ಸ್ಥಿತಿ, ನಿರ್ಗುಣ ಸ್ಥಿತಿ. ಆ ಸ್ಥಿತಿಯಲ್ಲಿ ಶಾಶ್ವತ ಜನ್ಮದಾತೆ ತನ್ನ ಶಾಶ್ವತ ಅದೃಶ್ಯ ಕವಚಗಳ ಸಹಿತ ಮತ್ತೊಮ್ಮೆ ಮುಳುಗಿ ಕಳೆದಳು ಸಪ್ತ ಕಲ್ಪಗಳ ಪ್ರಳಯ ಜಲದೊಳಗೆ. 7 ಕಲ್ಪಗಳಲ್ಲಿ ಸೃಷ್ಟಿ ಏನಾಗಿತ್ತು, ಆ ಸೃಷ್ಟಿ ಎಲ್ಲ ಲಯಗೊಂಡ ನಂತರ ಏನಿತ್ತೋ ಆ ಪ್ರಳಯ ಜಲದ ಒಳಗಡೆ ಸುಮ್ಮನೆ ಮಲಗಿತ್ತು. ಜಲ ಅಂದರೆ ಮತ್ತೆ ನೀರಂತ ಅನ್ಕೋಬೇಡಿ, ದಯವಿಟ್ಟು ಅನ್ಕೋಬೇಡಿ. ಇದು ಅಬ್ಸ್ಟ್ರಾಕ್ಟ್. ಇದು ಅಬ್ಸ್ಟ್ರಾಕ್ಟ್ನಲ್ಲಿ ನೀರು ಇರಲಿಲ್ಲ. ಹಾಗಾದರೆ ಏನಿತ್ತು ಗೊತ್ತಿಲ್ಲ. ಆ ಏನಿತ್ತು ಗೊತ್ತಿಲ್ವೋ ಅಲ್ಲಿ ಈ ಜನ್ಮದಾತೆ ಅಂದರೆ ಪುರುಷ ಮೂಲ ಪ್ರಕೃತಿಯ ಕವಚಗಳನ್ನು ಹೊದ್ಕೊಂಡು ಮಲಗಿಬಿಟ್ಟಿದ್ದ. ಇದು ಹೇಗೆ ಅಂದರೆ, ಎಷ್ಟೋ ದಿನಗಳ ಕಾಲ ಒಂದು ಕೋಳಿ ಮೊಟ್ಟೆಯನ್ನಿಟ್ಟಿರುತ್ತೆ. ಆ ಮೊಟ್ಟೆಯಲ್ಲಿ ಏನೋ ಇದೆ, ಆದರೆ ಕೋಳಿ ಎಲ್ಲಿದೆ? ಅದು ಅದರಲ್ಲಿ ಕೋಳಿ ಎಲ್ಲಿದೆ ಗೊತ್ತಿಲ್ಲ. ಕೋಳಿ ಎಲ್ಲಿದೆ ಗೊತ್ತಿಲ್ಲ. ಯಾವುದೋ ಬೀಜ ರೂಪದಲ್ಲಿದೆ ಅದು. ಆ ಬೀಜ ರೂಪದಲ್ಲಿರುವಂಥದ್ದು ವ್ಯಕ್ತವಾಗಬೇಕಂದ್ರೆ ಕೋಳಿ ಮೊಟ್ಟೆ ಒಂದು 20 ದಿನನೋ 21 ದಿವಸನೋ ನಮ್ಗೆ ಗೊತ್ತಿಲ್ಲ, ಟೈಮ್ ತಗೊಳ್ಳುತ್ತೆ. ಅಷ್ಟು ದಿನ ಕಳಿಬೇಕು. ಕಳೆದ ಮೇಲೆ ಅದರಲ್ಲಿ ಏನಾಗತ್ತೆ? ಪರಿವರ್ತನೆಗಳು, ರೂಪಾಂತರಗಳು ಆಗತ್ತೆ. ಯಾಕಾಗತ್ತೆ? ಅದರಲ್ಲಿ ಎಲ್ಲೋ ಒಂದು ಬೀಜ ಅಡಗಿದೆಯಲ್ಲ, ಆ ಬೀಜಕ್ಕೆ ಚೈತನ್ಯ, ಅದು ಆ ಚೈತನ್ಯ ವ್ಯಕ್ತವಾಗಬೇಕು ಅನ್ನುವಂಥ ಆಕಾಂಕ್ಷೆಯನ್ನು ಹೊಂದಿರುತ್ತೆ. ಆ ವ್ಯಕ್ತವಾಗಬೇಕು ಅನ್ನೋ ಆಕಾಂಕ್ಷೆ ಆ ಬೀಜವನ್ನು ಮೊಳಕೆ ಹೊಡೆದು ಬೆಳೆದು ಮೊಟ್ಟೆ ಮುಂದೆ ಮರಿಯಾಗುವ ತನಕ ಪರಿವರ್ತನೆಗಳು ನಡೆದು ಹೋಗುತ್ತೆ. ಆ ಮೊಟ್ಟೆ ಮರಿಯಾದಾಗ ಸುಮ್ಮನೆ ಇತ್ತು ಅಲ್ಲಿ. ಅದು ಹೊಟ್ಟಿನ ಮಧ್ಯೆ ಒಂದು ಬಿದ್ದಿತ್ತು ಮೊಟ್ಟೆ. ಅದರ ಮೇಲೆ ಆಗಾಗ ಈ ಕೋಳಿ ಹೋಗಿ ಏನು ಮಾಡ್ತಿತ್ತು? ಕುತ್ಕೊಂಡು ಕಾವು ಕೊಡ್ತಾ ಇತ್ತು. ನಾನು ಪ್ರತಿದಿನ ನೋಡ್ತೀನಿ ಹೋಗಿ, ಅದು ಹೆಂಗಿದೆಯೋ ಅದರಲ್ಲಿ ಚೇತನ ಇದೆಯಾ ಇಲ್ವಾ ಅನ್ನೋದೇ ಏನಾಗ್ತದೆ, ಅನುಮಾನ ಬರ್ತಾ ಇದೆ. ಆದರೆ ಯಾವತ್ತೋ ಒಂದು ದಿವಸ ಬೆಳಿಗ್ಗೆ ಎದ್ದು ನೋಡ್ತೀನಿ, ಇನ್ನೂ ಸ್ವಲ್ಪ ಕದಲ್ತಾ ಇದೆ. ಆ ಥರ ಇದು, ಆ ಥರ ಪರಿಸ್ಥಿತಿ. ಇನ್ನೂ ಕದಲ್ತಿಲ್ಲ, ಇಲ್ಲಿ ಏನೋ ಇದೆ. ಅದನ್ನು ವಿಜ್ಞಾನಿಗಳು ಸಹ ಕಾಸ್ಮಿಕ್ ಎಗ್ ಅಂತ ಕರೀತಾರೆ. ಕಾಸ್ಮಿಕ್ ಎಗ್ ಅಂದರೆ ವಿಶ್ವಾಂಡ. ಅದು ವಿಶ್ವಾಂಡ, ಈ ಬ್ರಹ್ಮಾಂಡದ ಮೂಲ ಅಂಡ ಅದು. ಆ ಅಂಡವು ಅಥವಾ ಆ ಮೂಲವು ಸಪ್ತ ಕಲ್ಪಗಳ ಪ್ರಳಯ ಜಲದೊಳಗಡೆ ದೀರ್ಘ ನಿದ್ರೆಯನ್ನು ಮಾಡ್ತಾ ಇದೆ. 7 ಕಲ್ಪಗಳು ಅಂತ ಹೇಳಿದ್ನಲ್ಲ ನಾನೀಗ. 7 ಸರಪಳಿಗಳು, ಅದರಲ್ಲಿ ಕೆಳಗಿಳಿದವು ಮೇಲೆ ಹೋಗ್ತವೆ ಅಂತ. ಹಿಂದೆ ಯಾವುದೋ ಒಂದು ಸೃಷ್ಟಿಯ ಒಂದು ಸ್ಕೀಮ್ ನಡೆದಿತ್ತು. ಅಲ್ಲಿ 7 ಕಲ್ಪಗಳು ಮುಗಿದು ಎಲ್ಲ ಏನಾಗಿತ್ತು? ನಿರ್ನಾಮವಾಗೋಗಿತ್ತು. ಪ್ರಳಯದಲ್ಲಿ ನಿರ್ನಾಮವಾಗಿ ಹೋದ ಮೇಲೆ ಏನಿತ್ತೋ ಆ ಜಲದೊಳಗೆ, ಜಲ ಅಂದರೆ ನೀರು ಅಂತ ಅಲ್ಲ, ಅರ್ಥ ಆಯ್ತಲ್ವಾ? ಅದರೊಳಗಡೆ ಇದೊಂದು ಸುಮ್ಮನೆ ಇತ್ತು. ಸಪ್ತ ಕಲ್ಪಗಳು ಅಂದರೆ 31,10,400 ಕೋಟಿ ವರ್ಷಗಳು. 31,10,400 ಕೋಟಿ ವರ್ಷಗಳು. 31,10,400 ವರ್ಷಗಳಲ್ಲ, 400 ಕೋಟಿ ವರ್ಷಗಳು. ಅದು ಸಪ್ತ ಕಲ್ಪಗಳ ಕಾಲ. ಈಗ ನಾವಿರೋದು ಯಾವ ಕಲ್ಪ? ವೈವಸ್ವತ ಮನ್ವಂತರ ಕಲ್ಪ. ಸಂಕಲ್ಪ ಹೇಳುವಾಗ ಹೇಳ್ತಿರಲ್ಲ ನೀವು, ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ. ದಕ್ಷಿಣಾಯಣೆ, ಉತ್ತರಾಯಣೆ, ಯಾವ ತೀರವೋ ಗೋದಾವರಿ ತೀರೆ ಸಂಕಲ್ಪ ಹೇಳ್ತೀವಲ್ಲ ನಾವು. ಹೇಳುವಾಗ ಏನು ಬರುತ್ತೆ? ಶ್ವೇತವರಾಹ ಕಲ್ಪೆ ಅಂತ. 7 ಕಲ್ಪಗಳು ಇಲ್ಲಿ ಬರಬೇಕು. 7 ಕಲ್ಪಗಳು. ಓಕೆ, ಈ 7 ಕಲ್ಪಗಳ ನಂತರ ಒಂದು ಮಹಾಪ್ರಳಯ.
ಪ್ರತಿ ಕಲ್ಪದ ನಂತರ ಒಂದು ಕಿರು ಪ್ರಳಯ, ಆದರೆ 7 ಕಲ್ಪಗಳ ನಂತರ ಒಂದು ಮಹಾಪ್ರಳಯ. ಆ ಮಹಾಪ್ರಳಯದ ನಂತರ ಈ ನಾನ್ ಮ್ಯಾನಿಫೆಸ್ಟ್ ಅನ್ನೋದು ಇತ್ತು. ನಾನ್ ಮ್ಯಾನಿಫೆಸ್ಟ್ ಅಂತಂದರೆ ಅವ್ಯಕ್ತ ಸ್ಥಿತಿ ಒಂದು ಇತ್ತು. ಈ ಚರಣ ಪದಾರ್ಥ ಪ್ರಪಂಚದ ಸೃಷ್ಟಿಗಿಂತ ಬಹಳ ಹಿಂದಿನ ಒಂದು ಸ್ಥಿತಿಯನ್ನು ತಿಳಿಸುತ್ತದೆ. ಎಲ್ಲವೂ ಅಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿರುತ್ತದೆ. ಏನೂ ಇಲ್ಲದ ಅಥವಾ ಎಲ್ಲವೂ ಇದ್ದು ಅವ್ಯಕ್ತವಾಗಿರುವ ಸ್ಥಿತಿ. ಪದಾರ್ಥವಾಗಲಿ, ಶಕ್ತಿಯಾಗಲಿ, ಕಾಲವಾಗಲಿ, ಸ್ಥಳವಾಗಲಿ, ಯಾವ ಭೌತ ಆಯಾಮಗಳಾಗಲಿ ಇರಲಿಲ್ಲ. ಏನಿತ್ತೋ ಏನಿಲ್ಲವೋ ನಮ್ಮ ಕಲ್ಪನೆಗೆ ಅತೀತವಾದದ್ದು ಎಂದು ಹೇಳಬಹುದು. ಹಾಗೆ ಅವ್ಯಕ್ತವು ತಾನೇ ತಾನು ಎಂಬಂತೆ ಎಷ್ಟೋ ಸಮಯ ಇದ್ದ ನಂತರ ಅವ್ಯಕ್ತದ ಕೊನೆಯ ಘಟ್ಟದಲ್ಲಿ ಇದ್ದಕ್ಕಿದ್ದ ಹಾಗೆ ಸಕ್ರಿಯ ಚಟುವಟಿಕೆ ಪ್ರಾರಂಭವಾಗುತ್ತದೆ. ಇದನ್ನೇ ನಮ್ಮ ಪುರಾಣಗಳಲ್ಲಿ ವಿಷ್ಣು ಯೋಗ ನಿದ್ರೆಯಲ್ಲಿದ್ದಾನೆ ಅಂತ ಹೇಳೋದು. ವಿಷ್ಣು ಕ್ಷೀರಸಾಗರದಲ್ಲಿ ಯೋಗ ನಿದ್ರೆಯಲ್ಲಿ ಪವಡಿಸಿದ್ದಾನೆ. ಸೃಷ್ಟಿ ಪ್ರಾರಂಭವಾಗಬೇಕು ಅನ್ನೋದಾದರೆ ಈ ವಿಷ್ಣು ಏನಾಗಬೇಕು? ಎಚ್ಚರಗೊಳ್ಳಬೇಕು. ಅದನ್ನೇ ನಮ್ಮ ಪುರಾಣಗಳು ಒಂದು ಸೂಚ್ಯವಾಗಿ ಆ ವಿವರಣೆಯನ್ನು ನೀಡುತ್ತೆ. ನಮ್ಮ ಈ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಎಷ್ಟೋ ಇಂತಹ ಬ್ರಹ್ಮಾಂಡಗಳ ಸರಣಿಯಲ್ಲಿ ಒಂದು. ನಾವೀಗ ವಾಸ ಮಾಡ್ತಾ ಇರೋಂಥ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಇಂಥ ಸಾವಿರಾರು ಲಕ್ಷಾಂತರ ಬ್ರಹ್ಮಾಂಡಗಳ ಸರಪಳಿಯಲ್ಲಿ ಒಂದು ಬ್ರಹ್ಮಾಂಡ. ಇದರ ಹಿಂದೆ ಒಂದು ಬ್ರಹ್ಮಾಂಡವಿತ್ತು. ಆ ಬ್ರಹ್ಮಾಂಡದ ಪ್ರಳಯ ಕಾಲದಲ್ಲಿ, ಪ್ರಳಯ ಮುಗಿದ ನಂತರ ಇಂಥ ಒಂದು ಸ್ಥಿತಿ ಇತ್ತು. ನಂತರ ಸೃಷ್ಟಿ ಪ್ರಾರಂಭವಾಯಿತು. ಈಗ ಈ ಒಂದು ಚೈನ್ ಅಥವಾ ಈ ಒಂದು ಸೃಷ್ಟಿಯ ವ್ಯೂಹ ಮುಗಿದ ಮೇಲೆ, ಸಪ್ತ ಕಲ್ಪಗಳು ಮುಗಿದ ಮೇಲೆ ಮತ್ತೆ ಮಹಾಪ್ರಳಯ, ಮತ್ತೆ ಮಹಾಸೃಷ್ಟಿ ಪ್ರಾರಂಭವಾಗುತ್ತೆ. ಅಂದರೆ ಪ್ರತಿ 3 × 10⁻14, 3 × 10⁻14 ಅಂದರೆ 3 × 10ರ ತಲೆ ಮೇಲೆ 14. ಅದೆಷ್ಟು ವರ್ಷಗಳು ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಅಷ್ಟು ಕೋಟಿ ವರ್ಷಗಳ ಕಾಲ ಆದಮೇಲೆ ಈ ಅವ್ಯಕ್ತವು ಅಂದರೆ ಸೃಷ್ಟಿಯು ಮುಗಿದು ಅವ್ಯಕ್ತ ಸ್ಥಿತಿಯನ್ನು ತಲುಪಿ ಅವ್ಯಕ್ತ ಸ್ಥಿತಿಯು ಎಚ್ಚರಗೊಳ್ಳುತ್ತೆ. ನೋಡಿ, ಸಪ್ತಕಲ್ಪಗಳ ಕಾಲ ವ್ಯಕ್ತವಿದ್ದರೆ ಇನ್ನು ಸಪ್ತಕಲ್ಪಗಳ ಕಾಲ ಅವ್ಯಕ್ತ. ದೀರ್ಘನಿದ್ರೆ ಇದು ಈ ಕಾಲಗಳನ್ನು ಇನ್ನೊಂದು ತರಗತಿಯಲ್ಲಿ ತಗೊಳ್ತಾನೆ ಬಹಳ ವಿಸ್ಮಯ ಅಂತ ಅನಿಸುತ್ತೆ. ಎಷ್ಟು ದೀರ್ಘಕಾಲವನ್ನು ನಮ್ಮ ಋಷಿ ಮುನಿಗಳು ಬರೆದಿಟ್ಟು ಹೋಗಿದ್ದಾರೆ. ಬ್ರಹ್ಮನ ಒಂದು ಆಯಸ್ಸು ಅಂತ ಅಂದರೆ 1000 ಮಹಾಯುಗಗಳು ಅಲ್ಲ, ಒಂದು ದಿನ. ಬ್ರಹ್ಮನ ಒಂದು ದಿನ ಅಂದರೆ 1000 ಮಹಾಯುಗಗಳು. ಒಂದು ಮಹಾಯುಗ ಅಂದರೆ 4 ಯುಗಗಳ ಒಂದನ್ನು ಒಂದು ಮಹಾಯುಗ ಅಂತ ಕರೀತಾರೆ. ಯಾವುದು 4 ಯುಗಗಳು? ಕಲಿಯುಗ, ಬಿಗಿನ್ ಫ್ರಮ್ ದ ಫಸ್ಟ್. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಇಷ್ಟು ಸೇರಿದರೆ ಒಂದು ಮಹಾಯುಗ. ಇಂಥ 1000 ಮಹಾಯುಗಗಳು ಆದರೆ ಬ್ರಹ್ಮನ ಒಂದು ಹಗಲು. ಮತ್ತೆ ಅಂಥ 1000 ಮಹಾಯುಗಗಳು ಆದರೆ ಬ್ರಹ್ಮನ ಒಂದು ರಾತ್ರಿ. ಅಂತ ಎಷ್ಟು ವರ್ಷಗಳ ಕಾಲ ಬ್ರಹ್ಮ ಬದುಕಿರ್ತಾನೆ? ಒಂದು ದಿನಕ್ಕೆ ಇಷ್ಟಾದರೆ ಇಂಥ 100 ವರ್ಷಗಳ ಕಾಲ ಬ್ರಹ್ಮ ಬದುಕಿರ್ತಾನೆ. ಒಬ್ಬ ಬ್ರಹ್ಮ ಅನ್ನೋದು ಒಂದು ಪದವಿ ಇರಲಿ. ಸ್ಟಾನ್ಸಾ 1ರಲ್ಲಿ ನೀಡುವ ಅವ್ಯಕ್ತ ಸ್ಥಿತಿ ಎಂಬುದು ಜೆನೆಸಿಸ್ ಗ್ರಂಥದಲ್ಲಿ ಹೇಳ್ತಾರೆ, ಡಾರ್ಕ್ನೆಸ್ ವಾಸ್ ಅಪಾನ್ ದ ಡೀಪ್, ಡಾರ್ಕ್ನೆಸ್ ಅಲೋನ್ ಫಿಲ್ಡ್ ದ ಬೌಂಡ್ಲೆಸ್ ಆಲ್. ಅಲ್ಲೇನೂ ಇರಲಿಲ್ಲ, ಕತ್ತಲು. ಡಾರ್ಕ್ನೆಸ್ ಅಲೋನ್ ಫಿಲ್ಡ್ ದ ಬೌಂಡ್ಲೆಸ್ ಆಲ್ ಅಂತ ಸೀಕ್ರೆಟ್ ಡಾಕ್ಟ್ರಿನ್ ಹೇಳುತ್ತೆ. ಅಲ್ಲಿನ್ನೇನೂ ಇರಲಿಲ್ಲ, ಗಾಢ ಅಂಧಕಾರವಿತ್ತು, ಬೆಳಕು ಸಹ ಇರಲಿಲ್ಲ. ಯಾಕೆಂದರೆ ಯಾವ ಗ್ರಹಗಳು ಇಲ್ಲ, ಯಾವ ನಕ್ಷತ್ರಗಳು ಇಲ್ಲ, ಬೆಳಕಿಗೆ ಅಲ್ಲಿ ಸ್ಥಾನವೇ ಇಲ್ಲ. ಏನೂ ಇಲ್ಲದೆ ಇರೋ ಸ್ಥಳ ಅದು, ಸ್ಥಳನೂ ಅಲ್ಲ ಅದು. ಇಟ್ಸ್ ವೆರಿ ಡಿಫಿಕಲ್ಟ್. ಅದಕ್ಕೆ ಇಲ್ಲಿ ಏನು ಗೊತ್ತಾ, ಇದನ್ನು ವಿವರಿಸ್ಲಿಕ್ಕೆ ಹೋದಾಗ ಪದಗಳು ಬರಲ್ಲ, ಎಲ್ಲ ನಕಾರಾತ್ಮಕ ಪದಗಳೇ ಬರುತ್ತೆ. ಇಲ್ಲೆಲ್ಲ
ಇದೊಂದು ನಿರಾಕಾರ ನಿರ್ಗುಣ ನಿರವಯ ಸ್ಥಿತಿಯನ್ನು ಯಾವ ಪದಗಳಿಂದಲೂ ವರ್ಣಿಸಲು ಸಾಧ್ಯವಿಲ್ಲ. ದ ಆಬ್ಜೆಕ್ಟಿವ್ ವರ್ಲ್ಡ್ ವಾಸ್ ನಾಟ್, ಮೈಂಡ್ ವಾಸ್ ನಾಟ್, ಅಂಡ್ ಲೈಫ್ ಪಲ್ಸೇಟೆಡ್ ಅನ್ಕಾನ್ಷಿಯಸ್ ಇನ್ ಯೂನಿವರ್ಸಲ್ ಸ್ಪೇಸ್. ಯೂನಿವರ್ಸಲ್ ಸ್ಪೇಸಲ್ಲಿ ಲೈಫ್ ಪಲ್ಸೇಟೆಡ್, ಜೀವ ಕಂಪಿಸುತ್ತಿತ್ತು. ಆದರೆ ಆ ಜೀವ ಕಂಪಿಸೋದು ಅಲ್ಲಿ ಏನಾದರೂ ಇದ್ರಲ್ಲ ಕಂಪಿಸಲಿಕ್ಕೆ, ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಇದನ್ನೇ ಋಗ್ವೇದದ ನಾಸದೀಯ ಸೂಕ್ತ ಏನೋ ಒಂದು ವಿಷಯವನ್ನು ವಿವರಿಸ್ತಾ ಇದನ್ನು ಹೇಳುತ್ತೆ. ಆ ಒಂದೇ ಒಂದು ಏನಿತ್ತೋ ಅದು ಉಸಿರೇ ಅಲ್ಲದ ಉಸಿರಾಟ ಮಾಡುತ್ತಿತ್ತು. ಅದೇನು ಇತ್ತೋ ಗೊತ್ತಿಲ್ಲ, ಅದು ಉಸಿರೇ ಇಲ್ಲದ ಉಸಿರಾಟವನ್ನು ಮಾಡ್ತಾ ಇತ್ತು. ನೋಡಿ, ಇದು ನಮ್ಮ ಬೌದ್ಧಿಕ ಶಕ್ತಿಗೆ ಅತೀತವಾದದ್ದು. ನಮ್ಮ ಬುದ್ಧಿ ಎಲ್ಲಿ ಕೆಲಸ ಮಾಡ್ತಾ ಇದೆ ಅಂದರೆ ಕೆಳಗಿನ ಮನೋಲೋಕದಲ್ಲಿ. ಕೆಳಗಿನ ಮನೋಲೋಕವನ್ನು ನಾವೇನಂತ ಕರಿತೀವಿ? ರೂಪ ಮನೋಲೋಕ. ರೂಪ ಮನೋಲೋಕ ಅಂದರೆ ಪ್ರತಿಯೊಂದನ್ನು ರೂಪಗಳ ಮೂಲಕ ನೋಡ್ತೀವಿ, ಅರ್ಥ ಮಾಡ್ಕೊಳ್ತೀವಿ. ಆದರೆ ನಾನು ನಿಮಗೆ ವಿವರಣೆ ನೀಡ್ತಾ ಇರೋದು ಯಾವ ಸ್ಥಿತಿಯನ್ನು? ಅರೂಪ. ಅರೂಪವನ್ನು ನಾವು ನಮ್ಮ ರೂಪ ಮನಸ್ಸಿನಿಂದ ಅರ್ಥ ಮಾಡ್ಕೋತೀವಿ ಅಂದರೆ ಸಾಧ್ಯ ಇದೆಯಾ? ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ಅರೂಪ ಮನೋಲೋಕದ ಪ್ರಜ್ಞೆಗೆ ಹೋಗಬೇಕು, ಬೌದ್ಧಿಕ ಪ್ರಜ್ಞೆ, ಅಲ್ಲಿಗೆ ಹೋಗಬೇಕು ನಮ್ಮ ಪ್ರಜ್ಞೆ. ಋಷಿಮುನಿಗಳಿಗೆ ಗೊತ್ತಿತ್ತು, ಆದರೆ ಅದನ್ನು ನಮ್ಮ ಪದಗಳಿಗೆ ವಿವರಿಸಲು ಸಾಧ್ಯವಿಲ್ಲ. ಇಷ್ಟು ಹೇಳ್ತಾ ಫಸ್ಟ್ ಸ್ಟ್ಯಾನ್ಸಾದ ಅತಿ ಮುಖ್ಯ ಸಾರಾಂಶವನ್ನು ನಿಮ್ಮ ಮುಂದೆ ಹಂಚ್ಕೊಂಡಿದ್ದೀನಿ. ಆದರೆ ಇನ್ನೂ ಮುಗಿದಿಲ್ಲ. ಈ ಫಸ್ಟ್ ಸ್ಟ್ಯಾನ್ಸಾನಲ್ಲಿ ಒಟ್ಟು 9 ವಚನಗಳಿವೆ. ಆ 9 ವಚನಗಳನ್ನು ಮುಂದಿನ ಹಂತದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ. ಇರಲಿ, ಈಗ ಈ ಉಪನ್ಯಾಸವನ್ನು ಮುಕ್ತಾಯ ಮಾಡಲಿಕ್ಕೆ ಮೊದಲು